ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ನಮ್ಮ ಕನ್ನಡ ಟೆಕ್ ಚಾನೆಲ್. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ದಟ್ ಈಸ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್. ಓಕೆ, ಲೆಟ್ ಮಿ ಜಸ್ಟ್ ರೈಟ್ ಡೌನ್. ಸೊ ಇದಕ್ಕೆ ನಾವು ಊಪ್ಸ್ ಕಾನ್ಸೆಪ್ಟ್ ಅಂತಲೂ ಕರಿತೀವಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಫಸ್ಟ್ ಲೆಟ್ ಮಿ ಜಸ್ಟ್ ರೈಟ್ ಡೌನ್. ಸೊ ದಿಸ್ ಇಸ್ ಆಲ್ ಅಬೌಟ್ object oriented programming. ಆಲ್ ರೈಟ್. ಸೊ ಫಸ್ಟ್ ಇವತ್ತಿನ ಈ ಸೆಷನಲ್ಲಿ ನಾವು ಎಲ್ಲ ಥಿಯರಿಟಿಕಲ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ. ಸೊ ಮುಂದಿನ ಸೆಷನಲ್ಲಿ ಐ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ವಿತ್ ದಿ ಕೋಡ್. ಓಕೆ. ಸೊ ಜನರಲಿ ನೀವು ಯಾವಾಗಾದರೂ ಕೋಡಿಂಗ್ ಬರೀತೀರಾ, ಓಕೆ, ಫಾರ್ ಎಕ್ಸಾಂಪಲ್ ನೀವು ಪೈಥನ್, ನಾಟ್ ಓನ್ಲಿ ಪೈಥನ್, ಓಕೆ, ಇನ್ ಕೇಸ್ ನೀವು ಜಾವಾ ಅಥವಾ ಸಿ ಪ್ಲಸ್ ಪ್ಲಸ್ ಯಾವುದಾದ್ರೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ನೀವು ಏನೇ ಒಂದು ಟಾಸ್ಕ್ನ ಸಾಲ್ವ್ ಮಾಡ್ತೀರಾ, ಓಕೆ. ನಿಮಗೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರುತ್ತೆ, ಕರೆಕ್ಟ್? ಸೊ ವಿಲ್ ಹ್ಯಾವ್ ಒನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ವಿಲ್ ಹ್ಯಾವ್ ದಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಸೊ ನೀವು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೆಂಗೆ ಸಾಲ್ವ್ ಮಾಡ್ತೀರಾ? ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಎನಿಥಿಂಗ್. ಇವನ್ ನೀವು ಸಿಂಪಲ್ ಪ್ರೋಗ್ರಾಮ್ ಅಂತ ತಿಳ್ಕೊಬೋದು, ಪ್ರೋಗ್ರಾಮ್ಸ್, ರೈಟ್? ನಿಮ್ಮ ಸ್ಕೂಲ್ಸ್ ಅಥವಾ ಕಾಲೇಜಲ್ಲಿ ಓದ್ತಿರುವಾಗ ನಿಮಗೆ ಪ್ರೋಗ್ರಾಮ್ಸ್ ಕೊಡ್ತಾರೆ, ರೈಟ್? ಎ ಪ್ರೋಗ್ರಾಮ್ ಆಫ್ ದೇಸ್, ಓಕೆ, ಕ್ಯಾಲ್ಕುಲೇಟ್ ದೇಸ್, ಓಕೆ, ಜಸ್ಟ್ ಫೈನ್ ಪ್ರೈಮ್ ನಂಬರ್ಸ್ ಆಗಿರ್ಬೋದು, ಓಕೆ, ಪ್ರಿಂಟ್ ಪ್ರೈಮ್ ನಂಬರ್ಸ್, ಓಕೆ, ಪ್ರಿಂಟ್ ಪ್ಯಾಟರ್ನ್ಸ್ ಆಗಿರ್ಬೋದು, ರೈಟ್? ಇಟ್ ಕುಡ್ ಬಿ ಎನಿಥಿಂಗ್, ಓಕೆ. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಎನಿಥಿಂಗ್, ಓಕೆ. ಪ್ರೋಗ್ರಾಮ್ ಜನರಲಿ ಇದೆ ಸಿಂಪಲ್ ಪ್ರೋಗ್ರಾಮ್ ಅಥವಾ ಸಿಂಪಲ್ ಟಾಸ್ಕ್, ಓಕೆ, ಅಥವಾ ನೀವು ಸಿಂಪಲ್ ಒಂದು ಬ್ಯಾಕ್ ಎಂಡ್ನ ಕ್ರಿಯೇಟ್ ಮಾಡಬೇಕು ಯೂಸಿಂಗ್ ಪೈಥನ್, ಓಕೆ. ಸೊ ಇನ್ ಕೇಸ್ ನೀವು ವೆಬ್ಸೈಟ್ ಬಿಲ್ಡ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಕ್ರಿಯೇಟ್ ಅ ಬ್ಯಾಕ್ ಎಂಡ್ ಇವನ್ ಇನ್ ದಿ ಫ್ರಂಟ್ ಎಂಡ್ ಯೂಸಿಂಗ್ ದಿ ಪೈಥನ್, ಆಲ್ ರೈಟ್? ಸೊ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರುತ್ತೆ. ಸೊ ನೀವು ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಎರಡು ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು, ಓಕೆ. ಸೊ ಒನ್ ಈಸ್ ಯೂಸಿಂಗ್ ದ ಫಂಕ್ಷನಲ್ ಪ್ರೋಗ್ರಾಮಿಂಗ್, ಓಕೆ. ಸೊ ಒನ್ ಈಸ್ ಯೂಸಿಂಗ್ ದ functional programming. Again, what is the other way? Other way is the object oriented programming. Object oriented programming. ಇವಾಗ ಫಂಕ್ಷನಲ್ ಪ್ರೋಗ್ರಾಮಿಂಗ್ ಏನಪ್ಪ ಅಂದರೆ, ಸೊ ಫಂಕ್ಷನಲ್ ಆಲ್ರೆಡಿ ನಾವು ಫಂಕ್ಷನ್ಸ್ ಓದಿದ್ದೀವಿ ತಾನೆ. ಸೊ ಫಂಕ್ಷನ್ಸ್ ಹೆಂಗೆ ಮಾಡ್ತೀರಾ ನೀವು? ಯಾವುದೇ ಒಂದು ಟಾಸ್ಕ್ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ಬರೀಬೇಕು ಅಂತ ಇದೆ, ನಮ್ಮದು ಪೈಥನ್ ಕೋಡ್. ಸೊ ಈ ಪೈಥನ್ ಕೋಡಲ್ಲಿ ನೀವು ಫಂಕ್ಷನ್ಸ್ ಮುಖಾಂತರ ಅಂದರೆ ಫಂಕ್ಷನ್ಸ್ ಕ್ರಿಯೇಟ್ ಮಾಡಿ, ಸೊ ಆ ಫಂಕ್ಷನ್ಸ್ ಮುಖಾಂತರ ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಬೋದು, ಓಕೆ. ಯಾವುದೇ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋದು ಯೂಸಿಂಗ್ ದಿ ಫಂಕ್ಷನ್ಸ್. ಸೊ ನಿಮ್ಮ ಕೋಡಲ್ಲಿ ಫಂಕ್ಷನ್ಸ್ ಇರುತ್ತೆ, ಓಕೆ. ಸೊ ಆಬ್ಜೆಕ್ಟ್ ಇಲ್ಲಿ ಹೆಂಗಿರುತ್ತೆ ಅಂದರೆ, ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ನಲ್ಲಿ ನೀವು ವಿಲ್ ಕ್ರಿಯೇಟ್ ಸಮಥಿಂಗ್ ಕಾಲ್ಡ್ ಆಬ್ಜೆಕ್ಟ್ಸ್, ಓಕೆ. ಸೊ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ತೀರಾ, ಓಕೆ. ಕ್ಲಾಸಸ್ ಕ್ರಿಯೇಟ್ ಮಾಡ್ತೀರಾ, ಓಕೆ. ಸೊ ಇದ್ರ ಒಳಗಡೆನೂ ಮೆಥಡ್ಸ್ ಇರುತ್ತೆ, ಓಕೆ. ಇದ್ರ ಒಳಗಡೆ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಮೆಥಡ್ಸ್. ಸೊ ಮೆಥಡ್ಸ್ ಅಂದರೆ ಏನು? ಇಟ್ಸ್ ಅ ಫಂಕ್ಷನ್ಸ್, ಓಕೆ. ಸೊ ಜನರಲಿ ನೀವು ಯಾವಾಗಾದರೂ ಏನಾದರೂ ಫಂಕ್ಷನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಸರ್ಟನ್ ಕ್ಲಾಸಸ್ಸಲ್ಲಿ ಅಂದರೆ, ಸೊ ವಿ ಗೋನ್ ಕಾಲ್ ದಟ್ ಆಸ್ ಅ ಮೆಥಡ್ಸ್, ಓಕೆ. ಮೆಥಡ್ಸ್ ಅಂದರೆ ಏನು? ಇಟ್ಸ್ ಅ ಫಂಕ್ಷನ್ಸ್, ಓಕೆ. ಇಟ್ಸ್ ಅ ಫಂಕ್ಷನ್ಸ್. ಇವನ್ ಸಮ್ ಪ್ರಾಪರ್ಟೀಸ್, ಆಟ್ರಿಬ್ಯೂಟ್ಸ್ ಅಂತಲೂ ಕರಿತೀವಿ. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಟ್ರಿಬ್ಯೂಟ್ಸ್, ಓಕೆ. ಆಟ್ರಿಬ್ಯೂಟ್ಸ್ ಅಥವಾ ಪ್ರಾಪರ್ಟೀಸ್ ಅಂತಲೂ ಸಿಂಪಲ್ ಟರ್ಮ್ಸಲ್ಲಿ ಕರಿಬೋದು, ಪ್ರಾಪರ್ಟೀಸ್, ರೈಟ್? ಪ್ರಾಪರ್ಟೀಸ್, ಓಕೆ. ಸೊ ಸೇಮ್ ಟಾಸ್ಕ್ನ ನೀವು ಯಾವುದೇ ಒಂದು ಪ್ರೋಗ್ರಾಮ್ ಬರೀತೀರಾ ಅಂದರೆ, ಸೊ ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ, ಅಂದರೆ ಎರಡು ಆಪ್ಷನ್ನಲ್ಲಿ ನೀವು ಸಾಲ್ವ್ ಮಾಡ್ಕೊಬೋದು. ಸೊ ಒಂದು ಫಂಕ್ಷನ್ಸ್ ಬದಿ ನೀವು ಫಂಕ್ಷನ್ಸ್ ಮುಖಾಂತರ ಅದನ್ನು ಸಾಲ್ವ್ ಮಾಡಿದ್ರೆ ವಿ ಜನರಲಿ ಕಾಲ್ಡ್ ಆಸ್ ಎ ಫಂಕ್ಷನಲ್ ಪ್ರೋಗ್ರಾಮಿಂಗ್, ಓಕೆ. ಸೊ ಅದನ್ನು ನೀವು ಫಂಕ್ಷನ್ ಮುಖಾಂತರ ಬರ್ದು ಟ್ರೈ ಟು ಸಾಲ್ವ್ ದಿ ಕ್ವೆಶನ್ಸ್. ಸೊ ಇನ್ನೊಂದು ಬಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅಂದರೆ ನೀವು ಆಬ್ಜೆಕ್ಟ್ಸ್ ಆ್ಯಂಡ್ ಕ್ಲಾಸಸ್ ಕ್ರಿಯೇಟ್ ಮಾಡ್ತೀರಾ. ಸೊ ದಟ್ಸ್ ವಾಟ್ ವಿ ಗೋನ ಲರ್ನ್. ಅಂದರೆ ಈ ಸೆಷನಲ್ಲಿ ನಾವು ಆಬ್ಜೆಕ್ಟ್ಸ್ ಅಂದರೆ ಏನು, ಕ್ಲಾಸಸ್ ಅಂದರೆ ಏನು, ಆಬ್ಜೆಕ್ಟ್ಸ್ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ, ಕ್ಲಾಸಸ್ ಅಂದರೆ ಏನು, ಹೌ ಟು ವಾಟ್ ಇಸ್ ದ ಸಿಂಟ್ಯಾಕ್ಸ್, ಓಕೆ. ಸೊ ಸರ್ಟನ್ ಪ್ರಾಬ್ಲಮ್ ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಮುಖಾಂತರ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಅದನ್ನು ವಿ ಗೋನ ಲರ್ನ್ ದಾಟ್, ಓಕೆ. ಸೊ ನಿಮಗೆ ಇದು ಜ್ಞಾಪನಿಟ್ಕೊಬೇಕು, ಓಕೆ. ಸೊ ವೆನ್ ಎವರ್ ಯು ಹ್ಯಾವ್ ಎ ಪ್ರಾಬ್ಲಮ್ ಯು ಕ್ಯಾನ್ ಜಸ್ಟ್ ಸಾಲ್ವ್ ದಟ್ ಇನ್ ದ ಫಂಕ್ಷನಲ್ ಆರ್ ಯು ಕ್ಯಾನ್ ಸಾಲ್ವ್ ಇನ್ ಆಬ್ಜೆಕ್ಟ್. ಸೊ ಇನ್ ರಿಯಲ್ ಟೈಮ್, ಓಕೆ. ಸೊ ಮೋಸ್ಟ್ ಆಫ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ನೀವು ಯಾವುದಾದ್ರೂ ರಿಯಲ್ ಟೈಮ್ ಕೆಲಸ ಮಾಡ್ತೀವಿ ಅಂದರೆ ಎವ್ರಿ ಒನ್ ಮೋಸ್ಟ್ಲಿ ಯೂಸ್ ದಿ ಆಬ್ಜೆಕ್ಟ್ ಓರಿಯೆಂಟೆಡ್, ಅಂದರೆ ಇಟ್ಸ್ ಸಿಂಪಲ್ ಟು ಯೂಸ್. ಅಂದರೆ ನೀವು ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲನೂ ಆಬ್ಜೆಕ್ಟ್ಸ್ ತಗೊಂಡು ನೋಡ್ತಾರೆ. ಆಬ್ಜೆಕ್ಟ್ ಅಂದರೆ ಏನು? ದ ಥಿಂಗ್ಸ್ ಅರೌಂಡ್ ಅಸ್. ಸೊ ಇವಾಗ ನಾನು ಕಾರ್ ಬಂದು ಒಂದು ಆಬ್ಜೆಕ್ಟ್, ರೈಟ್? ಸೊ ಹ್ಯೂಮನ್ ಕ್ಯಾನ್ ಬಿ ಒನ್ ಆಫ್ ದಿ ಆಬ್ಜೆಕ್ಟ್. ಸೊ ನಾನು ಒಂದು ಪ್ರಾಬ್ಲಮ್ ಅಥವಾ ಒಂದು ಟಾಸ್ಕ್ ಸಾಲ್ವ್ ಮಾಡ್ತೀನಿ ಅಂದರೆ ಆ ಟಾಸ್ಕ್ನ ಒಂದು ಆಬ್ಜೆಕ್ಟ್ ಅಂತ ತೊಗೊತೇವೆ. ಸೊ ಆ ಆಬ್ಜೆಕ್ಟ್ಗೆ ಒಂದು ಕ್ಲಾಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಬ್ಜೆಕ್ಟ್ಸ್ ವಿ ಕ್ಯಾನ್ ಜನರಲಿ ಹ್ಯೂಮನ್ ಬೀಯಿಂಗ್ನ ತೊಗೊಬೋದು, ಓಕೆ. ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ಐ ಆಮ್ ಎನ್ ಆಬ್ಜೆಕ್ಟ್. ಸೊ ಅದೇ ಥರ ವಿ ಹ್ಯಾವ್ ಎನ್ ನಂಬರ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಕಮ್ಸ್ ಅಂಡರ್ ಒನ್ ಆಫ್ ದಿ ಆಬ್ಜೆಕ್ಟ್, ಒನ್ ಆಫ್ ದಿ ಕ್ಲಾಸ್. ಯಾವ ಕ್ಲಾಸ್? ಇವಾಗ ನಾನು ಲಿವಿಂಗ್ ಬೀಯಿಂಗ್ಸ್ ಇಲ್ಲಿ ಒನ್ ಆಫ್ ದಿ ಕ್ಲಾಸ್ ಅದು ತಾನೆ. ಸೊ ವಿತ್ ಇನ್ ದ ಲಿವಿಂಗ್ ಬೀಯಿಂಗ್ಸ್ ವಿ ಹ್ಯಾವ್ ಎ ಸೋ ಮೆನಿ ಆಬ್ಜೆಕ್ಟ್ಸ್,
ಓಕೆ. ಸೊ ಕ್ಲಾಸ್ ಬಂದು ಲೈಕ್ ಎ ಬ್ಲೂ ಪ್ರಿಂಟ್, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ಲೂ ಪ್ರಿಂಟ್ ಇದೆ, ಹ್ಯೂಮನ್ ಬೀಯಿಂಗ್ದು ಒಂದು ಬ್ಲೂ ಪ್ರಿಂಟ್ ಇದೆ. ಸೊ ಆ ಬ್ಲೂ ಪ್ರಿಂಟ್ ತೊಗೊಂಡು ನಾನು ಮಲ್ಟಿಪಲ್ ಹ್ಯೂಮನ್ ಬೀಯಿಂಗ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ದಟ್ಸ್ ಎ ಆಬ್ಜೆಕ್ಟ್. ಸೊ ಹ್ಯೂಮನ್ ಬೀಯಿಂಗ್ಸ್ ಪ್ರೆಸೆಂಟ್ ನಾವು ವಿ ಕಾಲ್ ಎ ಆಬ್ಜೆಕ್ಟ್, ಬಟ್ ಆ ಬ್ಲೂ ಪ್ರಿಂಟ್ ಅಂದರೆ ಆ ಬ್ಲೂ ಪ್ರಿಂಟ್ ಮುಖಾಂತರ ನಾನು ಎಷ್ಟು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀನಿ, ದಟ್ ಇಸ್ ಕಾಲ್ಡ್ ಅ ಕ್ಲಾಸ್. ಓಕೆ, ಸೊ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ಟು ಗಿವ್ ಎನ್ ಓವರ್ ವ್ಯೂ. ಸೊ whenever we are writing any of the programs, okay, so we can solve that in the functional programming or object oriented programming. All right, so ಇವಾಗ ನಾನು what is classes and what is objects ಅದನ್ನು ನಾನು ಫಸ್ಟ್ ನಾವು ತಿಳ್ಕೊಬೇಕು, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್, ಸೊ ಇವಾಗ ಒಂದು ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಫೈನ್. ಸೊ ಫಾರ್ ಎಕ್ಸಾಂಪಲ್ ನಾನು ಹ್ಯೂಮನ್ ಬೀಯಿಂಗ್ಸ್ ಆಬ್ಜೆಕ್ಟ್ಸ್ ಅಂತ ಹೇಳಿದೆ. ಸೊ ಲೆಟ್ ಮೀ ಜಸ್ಟ್ ಟೇಕ್ ದಾಟ್. ಸೊ ಅಸ್ಯೂಮ್, ಸೊ ವಿ ಹ್ಯಾವ್ the objects. Okay, ಇವಾಗ ಫಸ್ಟ್ ಆಬ್ಜೆಕ್ಟ್ಸ್ ಏನು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ವಿ ಹ್ಯಾವ್ ದಿ ಆಬ್ಜೆಕ್ಟ್ಸ್. ಓಕೆ, ಸೊ ಆಬ್ಜೆಕ್ಟ್ಸ್ ಅಂದರೆ ಏನು? ನಾನಂದರೆ ಹ್ಯೂಮನ್ ಬೀಯಿಂಗ್. ಓಕೆ, ಸೊ ಪರ್ಸನ್ ಒನ್, ಸೊ ಇಟ್ ಕುಡ್ ಬಿ ಒನ್ ಪರ್ಸನ್. ಓಕೆ, ಸೊ ಐ ಕಾಲ್ ದಟ್ ಎಸ್ ಎ P1. ಸೊ ಈ ಪರ್ಸನ್ಗೆ, ಸೊ ಇವಾಗ ನಾನು ಈ ಪರ್ಸನ್ನ ಡಿಫೈನ್ ಮಾಡಬೇಕು ಅಂದರೆ ಎರಡು ಥಿಂಗ್ಸ್ ಥರ ಡಿಫೈನ್ ಮಾಡ್ಬೋದು. ಸೊ ಏನು ಎರಡು ಥಿಂಗ್ಸ್ ಅಂದರೆ, ಫಸ್ಟ್ ಬಂದು ಇಟ್ಸ್ ಆಟ್ರಿಬ್ಯೂಟ್ಸ್ ಅಂದರೆ ಈ ಪರ್ಸನ್ ಹೆಂಗೆ ಕಾಣ್ತಾನೆ ಅಂತ. ಓಕೆ, ಸೊ ಹೆಂಗೆ ಕಾಣ್ತಾನೆ, ಇದು ಹೆಸರೇನು, ಏಜ್ ಏನು, ಪ್ರೊಫೆಷನ್ ಏನು. ಫಾರ್ ಎಕ್ಸಾಂಪಲ್ ಈ ಪರ್ಸನ್ P1 ಅನ್ನು ಡಿಫೈನ್ ಮಾಡಬೇಕು ಅಂದರೆ ನಾನು ಅದನ್ನು ಆಟ್ರಿಬ್ಯೂಟ್ಸ್ ಮುಖಾಂತರ ಡಿಫೈನ್ ಮಾಡ್ಬೋದು. ಅಂದರೆ ನೇಮ್ ಆಫ್ ಎ ಪರ್ಸನ್ ಏನು. ಓಕೆ, ಫಾರ್ ಎಕ್ಸಾಂಪಲ್ ನಾನು ನೇಮ್ ಅಂತ ಹೇಳ್ತೇನೆ. ಸೊ ಹೀಸ್ ನೇಮ್ ಕ್ಯಾನ್ ಬಿ ರವಿ. ಓಕೆ, ಸೊ ಹಿಸ್ ನೇಮ್ ಇಸ್ ರವಿ. ಓಕೆ, ಆನ್ ಏಜ್ ಇರ್ಬೋದು, ಸಮ್ ಏಜ್. ಓಕೆ, ಸೊ ಐಲ್ ಜಸ್ಟ್ ಟೆಲ್ ಏಜ್ ಇಸ್ ಈಕ್ವಲ್ ಟು 23. ಓಕೆ, ಸೊ ಪ್ರೊಫೆಷನು ಇರ್ಬೋದು, ಏನಾದರೂ ಕೆಲಸ ಮಾಡಿರ್ಬೋದು. ಐಲ್ ಜಸ್ಟ್ ಟೆಲ್ ಕಾಲ್ ಇಸ್ ಪ್ರೊಫೆಷನ್ಸ್. ಓಕೆ, ಸೊ ಪ್ರೊಫೆಷನ್ಸ್. ಓಕೆ, ಸೊ ಐ ಕ್ಯಾನ್ ಜಸ್ಟ್ ಕಾಲ್ ದಿಸ್ ಆಸ್ ಪರ್ಸನ್ ಇಸ್ ಎ ಇಂಜಿನಿಯರ್. ಓಕೆ, ಸೊ ಈ ಥರ ನೀವು ಎನ್ ನಂಬರ್ ಆಫ್ ಪ್ರಾಪರ್ಟಿ ಡಿಫೈನ್ ಮಾಡ್ಬೋದು. ಲೆಟ್ಸ್ ಟೇಕ್ ದ 3 ಎಕ್ಸಾಂಪಲ್ಸ್. ಸೊ ಇದನ್ನು ನಾವು ಏನು ಅಂತ ಕರಿತೀವಿ, ದಿಸ್ ವಿ ಕಾಲ್ ಆಸ್ ವಾಟ್ ಅ ಇನ್ಸ್ಟೆನ್ಸ್ ವೇರಿಯಬಲ್. ಸೊ ಫ್ಯಾನ್ಸಿ ನೇಮ್ಸ್ ಇದು ಅಷ್ಟೇ. ಓಕೆ, ಬಟ್ ಇದನ್ನು ನೀವು ನ್ಯಾಪ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ಇಟ್ಸ್ ಕಾಲ್ಡ್ ಇನ್ಸ್ಟೆನ್ಸ್ ವೇರಿಯಬಲ್ಸ್. ಓಕೆ, ಇನ್ಸ್ಟೆನ್ಸ್ ವೇರಿಯಬಲ್ಸ್ ಅಂತ ಹೇಳ್ತಾರೆ. ಓಕೆ, ಇದಕ್ಕೆ ನಾವು ಏನು ಆಟ್ರಿಬ್ಯೂಟ್ಸ್ ಅಂತಲೂ ಕರಿತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಟ್ರಿಬ್ಯೂಟ್ಸ್. ಓಕೆ, ಸೊ ದಿಸ್ ಇಸ್ ದ ಪರ್ಸನ್ P1. ಓಕೆ, ಸೊ ಈ ಪರ್ಸನ್, ಇವಾಗ ನಾನು ಈ ಪರ್ಸನ್ನ ಡಿಫೈನ್ ಮಾಡಬೇಕು ಅಂದರೆ ವಿ ಹ್ಯಾವ್ ಸರ್ಟನ್ ಆಟ್ರಿಬ್ಯೂಟ್ಸ್. ಓಕೆ, ಸೊ ಅವನ ಹೆಸರು ಬಂದು ರವಿ, ಅವನ ಏಜ್ ಬಂದು 23, ಆನ್ ಪ್ರೊಫೆಷನ್ ಬಂದು ಇಂಜಿನಿಯರ್. ಓಕೆ, ಸೊ ಅವ್ನು ಏನಾದರೂ ಟಾಸ್ಕ್ ಪರ್ಫಾರ್ಮ್ ಮಾಡಿದ್ರೆ, ಓಕೆ, ಸೊ ಟಾಸ್ಕ್ ಕ್ಯಾನ್ ಬಿ ಸ್ಟಡಿ, ಅವ್ನು ಓದ್ತಾನೆ. ಓಕೆ, ಸೊ ಸ್ಟಡಿ ಕ್ಯಾನ್ ಬಿ ಒನ್ ಆಫ್ ದಿ ಮೆಥಡ್. ಓಕೆ, ಸ್ಟಡಿ ಏನು, ಸ್ಟಡಿ ಈಸ್ ಒನ್ ಆಫ್ ದಿ ಮೆಥಡ್. ಲೈಕ್ ಹೀ ಸ್ಟಡಿ ಇದು ಬಂದು ಆ್ಯಕ್ಷನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಾನು ಎರಡು ಡಿವಿಷನ್ಸ್ ಇದೆ. ಒಂದು ಬಂದು ಆಟ್ರಿಬ್ಯೂಟ್ಸ್, ಇನ್ನೊಂದು ಬಂದು ಆನ್ ಆ್ಯಕ್ಷನ್ಸ್, ಏನೇನು ಪರ್ಫಾರ್ಮ್ ಮಾಡ್ತಾನೆ ಅಂತ. ಓಕೆ, ಸೊ ಆನ್ ಓದ್ತಾನೆ. ಓಕೆ, ಹೀ ಸ್ಟಡಿ 10 hours ಡೈಲಿ. ಓಕೆ, ಸೊ 10 hours a week. Okay, even he work. Okay, so even he work. Okay, so work, I can just say she works. He works. Okay, he works as an engineer in some company. Okay, some ABC company. Okay, so ಇದಕ್ಕೆ ನಾವೇನಂತ ಕರಿತೀವಿ, ದಿಸ್ ವಿ ಕಾಲ್ಡ್ ಆಸ್ ಎ ಮೆಥಡ್ಸ್. ಓಕೆ, ಸೊ ಮೆಥಡ್ ಏನಂತ ಕರಿತೀವಿ, ಮೆಥಡ್ಸ್ ಅಂತ ಕರಿತೀವಿ. ಮೆಥಡ್ಸ್ ಅಂದ್ರೇನು, ಫಂಕ್ಷನ್ಸ್. ಓಕೆ, ಸೊ ಇದರಲ್ಲಿ ರೋಬೋಟ್ ಥರ ತೊಗೊಬೋದು. ಫಾರ್ ಎಕ್ಸಾಂಪಲ್ ಒಂದು ರೋಬೋಟ್ ಇದೆ, ಆ ರೋಬೋಟ್ ಹೆಸರು ಬಂದು ರವಿ. ಏಜ್ ಇನ್ ಕೇಸ್ ಏಜ್ ಅಂತಲೂ ಕನ್ಸಿಡರ್ ಮಾಡ್ಕೊಬೋದು. ಆ ರೋಬೋಟ್ ಏನು ಮಾಡುತ್ತೆ ಅಂತ ಕನ್ಸಿಡರ್ ಮಾಡ್ಕೊಬೋದು. ಏನೇನು ಆ್ಯಕ್ಷನ್ಸ್ ಪರ್ಫಾರ್ಮ್ ಮಾಡುತ್ತೆ, ರೋಬೋಟ್ ಕ್ಯಾನ್ ವಾಕ್. ಓಕೆ, ಸೊ ವಾಕ್ ಬಂದು ಒನ್ ಆಫ್ ದಿ ಆ್ಯಕ್ಷನ್. ಓಕೆ, ಸೊ ವಾಕ್ ನಡ್ಕೊಂಡು ಹೋಗುತ್ತೆ. ದ ರೋಬೋಟ್ ಕ್ಯಾನ್ ಸಿಟ್. ಓಕೆ, ಸೊ ಸಿಟ್ ಈಸ್ ಒನ್ ಆಫ್ ದಿ ಆಪ್ಷನ್. ಸೊ ಅದೇ ಥರ ನಾನು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ ಪರ್ಸನ್ ಅಂತ. ಆ ಪರ್ಸನ್ಗೆ ನೇಮ್ ಇರುತ್ತೆ, ಏಜ್ ಇರುತ್ತೆ, ಪ್ರೊಫೆಷನ್ಸ್ ಇರುತ್ತೆ. ಸೊ ಈ ಕ್ಯಾಟಗರೀಸ್ಗೆ ನಾವು ಏನಂತ ಕರಿತೀವಿ, ಇನ್ಸ್ಟೆನ್ಸ್ ವೇರಿಯಬಲ್ಸ್ ಅಥವಾ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಆಲ್ ರೈಟ್, ಸೊ ನೆಕ್ಸ್ಟ್ ನಮಗೆ ಆ್ಯಕ್ಷನ್ಸ್. ಈ ಆಬ್ಜೆಕ್ಟ್, ಓಕೆ, ಈ ಆಬ್ಜೆಕ್ಟ್ ಏನೇನು ಆ್ಯಕ್ಷನ್ಸ್ ಪರ್ಫಾರ್ಮ್ ಮಾಡುತ್ತೆ, ಸ್ಟಡಿ ಇದೆ, ಓಕೆ, ವರ್ಕ್ ಇದೆ, ಈಟ್ ಇರ್ಬೋದು, ಸ್ಲೀಪ್ ಇರ್ಬೋದು, ಇದೆಲ್ಲ ಮೆಥಡ್ಸ್. ಓಕೆ, ಸೊ ನಾವು ಇದ್ರಲ್ಲಿ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದ್ರೆ, ಸೊ ನೀನು ಎಲ್ಲೆಲ್ಲಿ ನಾನು ಆಟ್ರಿಬ್ಯೂಟ್ಸ್ ಅಂತ ರೆಫರ್ ಮಾಡ್ತೀನಿ, ಅಲ್ಲಿ ನಾನು ಓಪನ್ ಆ್ಯಂಡ್ ಕ್ಲೋಸಿಂಗ್ ಬ್ರಾಕೆಟ್ ಮಾಡ್ತಿಲ್ಲ. ಓಕೆ, ಇಟ್ಸ್ ಕಾಲ್ಡ್ ಜಸ್ಟ್ ಇಟ್ಸ್ ಎ ಆಟ್ರಿಬ್ಯೂಟ್. ಓಕೆ, ಬಟ್ ನಾನು ಎಲ್ಲೆಲ್ಲಿ ಆ್ಯಕ್ಷನ್ಸ್ ಅಂತ ಹೇಳ್ತಿದ್ದೀನಿ, ಏನು ಆ್ಯಕ್ಷನ್ ಪರ್ಫಾರ್ಮ್ ಮಾಡ್ತಿದ್ದೆ ಆಬ್ಜೆಕ್ಟ್, ಸೊ ದಟ್ ಈಸ್ ಡಿಫೈನ್ ಯೂಸಿಂಗ್ ದ ಮೆಥಡ್ಸ್. ಓಕೆ, ನಾನು ಓಪನ್ ಆ್ಯಂಡ್ ಕ್ಲೋಸಿಂಗ್ ಬ್ರಾಕೆಟ್ ಮಾಡ್ತೀನಿ. ಓಕೆ, ಸೊ ದಿಸ್ ಅ ಮೆಥಡ್ಸ್. ಓಕೆ, ಈ ಡಿಫ್ರೆನ್ಸ್ ನೀವು ತಿಳ್ಕೊಂಡಿರಬೇಕು. ಸೊ ನಾವು ಯಾವಾಗಾದರೂ ಜನರಲಿ ಇವಾಗ ನಾನು ಇಲ್ಲಿ ಎಕ್ಸಾಂಪಲ್ ಇವಾಗ ನೋಡಿದ್ದೀವಿ ಆಲ್ರೆಡಿ ತಾನೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಐ ಜಸ್ಟ್ ಗೋ ಹಿಯರ್, ಐ ವಿಲ್ ಕ್ರಿಯೇಟ್ ಸಮ್ ನ್ಯೂ ನೋಟ್ಬುಕ್. ಸೊ ನೀವು ಪೈಥನಲ್ಲಿ ಎಲ್ಲಾನು ಇಟ್ಸ್ ಎವ್ರಿಥಿಂಗ್ ಇಸ್ ಅಬೌಟ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್. ಓಕೆ, ಸೊ ಲೆಟ್ ಮಿ ಜಸ್ಟ್ ಕನೆಕ್ಟ್ ಇಟ್.
ಇವಾಗ ಲಿಸ್ಟ್ ಬಂದು ಒಂದು ಆಬ್ಜೆಕ್ಟ್. ಓಕೆ, ಸೊ ಲಿಸ್ಟ್ ಇಸ್ ಒನ್ ಆಫ್ ದಿ ಆಬ್ಜೆಕ್ಟ್. ಸೊ ಇಲ್ಲಿ ಕನೆಕ್ಟ್ ಆಗ್ತಿದೆ, ಲೆಟ್ ಮಿ ಜಸ್ಟ್ ಶೋ. ಓಕೆ, ಇವಾಗ ನಾನು ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ. ಲೆಟ್ ಮಿ ಜಸ್ಟ್ ಟೆಲ್ 1, 2, 3. ಓಕೆ, ಇದನ್ನು ಕ್ರಿಯೇಟ್ ಮಾಡಾದ್ಮೇಲೆ ಸೊ ನಾನು ನಿಮ್ಗೆ ಈ ಮೆಥಡ್ ಹೇಳ್ಕೊಡ್ತೀನಿ. ಇನ್ ಕೇಸ್ ಆ ಲಿಸ್ಟ್ ಜೊತೆ ಅಸೋಸಿಯೇಟ್ ಆಗಿರೋದು ಯಾವ್ಯಾವ ಪ್ರಾಪರ್ಟೀಸ್ ಅಥವಾ ಯಾವ್ಯಾವ ಮೆಥಡ್ಸ್ ಇದೆ ಅಂದರೆ ದಿಸ್ ಇಸ್ ವಾಟ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್. ಓಕೆ, ಸೊ ಇದು ಎಕ್ಸಿಕ್ಯೂಟ್ ಆಯಿತು. ಇಫ್ ಐ ಟೆಲ್ ಎಕ್ಸ್ ಡಾಟ್, ಓಕೆ, ಸೊ ಎಕ್ಸ್ ಬಂದು ಒಂದು ಆಬ್ಜೆಕ್ಟ್. ನೀವು ನೋಡ್ಬೋದು ಅಪೆಂಡ್ ಇಸ್ ಒನ್ ಆಫ್ ದಿ ಮೆಥಡ್. ಓಕೆ, ಸೊ ಇದನ್ನು ನೀವು ಅಪೆಂಡ್ ಹೆಂಗೆ ಮಾಡ್ತೀರಾ, ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್ ಮಾಡ್ತೀರಾ. ಸೊ ದಿಸ್ ಇಸ್ ಅ ಮೆಥಡ್. Okay, can see it's object. Okay, x is an object, on that we have a method. So ಅದೇ ಥರ ಆಬ್ಜೆಕ್ಟಲ್ಲಿ we can have the properties also. ಇವಾಗ x dot, ಓಕೆ, ಎಕ್ಸ್ ಡಾಟ್ ಇದರಲ್ಲಿ ಎಲ್ಲನೂ ಇದೆಲ್ಲ ಮೆಥಡ್ಸ್, ಇಲ್ಲಿ ಯಾವುದು ಪ್ರಾಪರ್ಟೀಸ್ ಇಲ್ಲ. ಓಕೆ, ಸೊ ಇದೆಲ್ಲನೂ ಮೆಥಡ್ಸ್. ಫೈನ್. ಸೊ ಎಲ್ಲಿ ನೀವು ಈ ಥರ ಬಾಕ್ಸ್ ನೋಡ್ತೀವಿ, ಚಲೋ ಅದು ಮೆಥಡ್ಸ್. ಅಲಾಂಗ್ ವಿತ್ ದಾಟ್, ಓಕೆ, ಈವನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ಸ್ ಅಂದರೆ ಇದ್ರದ್ದು ಏನಾದರೂ ಒಂದು ಪ್ರಾಪರ್ಟೀಸ್ ಇದ್ದರೆ ಅದನ್ನು ನೀವು ಇಲ್ಲಿ ಡಿಫೈನ್, ಅದನ್ನು ನೀವು ತಿಳ್ಕೊಬೋದು. ಓಕೆ, ಸೊ ದ ಆಬ್ಜೆಕ್ಟ್ಸ್ ಪ್ರಾಪರ್ಟೀಸ್. ಸೊ ಅದೆಲ್ಲ ಎರಡು ತೋರಿಸುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಜನರಲಿ ಸಿ ವೆನ್ ವಿ ಹಿಟ್ ದಿ ಡಾಟ್. ಆಲ್ರೈಟ್. ಸೊ ಇವಾಗ ನೀವು ಯಾವುದೇ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಯು ಹ್ಯಾವ್ ದಿ ಟೂ ಥಿಂಗ್ಸ್. ಒನ್ ಈಸ್ ದಿ ಇನ್ಸ್ಟೆನ್ಸ್ ಆಟ್ರಿಬ್ಯೂಟ್ಸ್. ಓಕೆ, ನಿಮ್ಮ ಹತ್ರ ಇನ್ಸ್ಟೆನ್ಸ್ ಆಟ್ರಿಬ್ಯೂಟ್ಸ್ ಇರುತ್ತೆ. ಆ್ಯಂಡ್ ದಿ ನೆಕ್ಸ್ಟ್ ಥಿಂಗ್ ಈಸ್ ದಿ ಮೆಥಡ್ಸ್ ಇರುತ್ತೆ. ಓಕೆ, ಹ್ಯಾವ್ ಸರ್ಟನ್ ಮೆಥಡ್ಸ್. ಆಲ್ ರೈಟ್. ಸೊ ಇವಾಗ ನಾನು ಇನ್ನೊಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ದೆನ್ ಐಲ್ ಅಗೇನ್ ಗೋ ಆ್ಯಂಡ್ ಕ್ರಿಯೇಟ್ P2. ಓಕೆ, ಸೊ ಇವಾಗ ನಾನು ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಐಲ್ ಜಸ್ಟ್ ಟೆಲ್ ಹಿಯರ್. ಓಕೆ, ಸೊ ಐ ವಾಂಟ್ P2. ಓಕೆ, ಸೊ P2 ಹೆಂಗೆ ಡಿಫೈನ್ ಮಾಡ್ತೀರಾ, ಅಗೇನ್ ಸೇಮ್ ಥಿಂಗ್. ಓಕೆ, ಐಲ್ ಟೆಲ್ P2 ದಿಸ್ ಮೈ ಸೆಕೆಂಡ್ ಆಬ್ಜೆಕ್ಟ್. ಇದೆಲ್ಲ ನಾನು ಡಿಫೈನ್ ಮಾಡ್ತೀರಾ, ನೇಮ್ ಏನು, ಏಜ್ ಏನು, ಪ್ರೊಫೆಷನ್ ಏನು, ಅಗೇನ್ ಆ್ಯಕ್ಷನ್ಸ್ ಏನೇನು ಪರ್ಫಾರ್ಮ್ ಮಾಡ್ತೀರಾ. ಸೊ ಅದೇ ಥರ ನನಗೆ ಇವಾಗ ಮಿಲಿಯನ್ಸ್ ಆಫ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡಬೇಕು. 1 ಮಿಲಿಯನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಜಸ್ಟ್ ಥಿಂಗ್. ಓಕೆ, ಸೊ ಇನ್ನೊಂದು P3 ಬೇಕು, P4 ಬೇಕು, P5 ಬೇಕು, P6 ಬೇಕು. ಓಕೆ, ಐ ನೀಡ್ ಟು ಕ್ರಿಯೇಟ್ ಎನ್ ನಂಬರ್ ಆಫ್ ಆಬ್ಜೆಕ್ಟ್ಸ್. ಸೊ ದಿಸ್ ವಾಟ್ ದಿ ಆಬ್ಜೆಕ್ಟ್ ಇಸ್. ಸೊ ನೀವು ಒಂದು ಕಾರ್ ಅಂತಲೂ ತೊಗೊಬೋದು. ಓಕೆ, ಸೊ ಕಾರ್ ಇಸ್ ಆಲ್ಸೋ ಒನ್ ಆಫ್ ದಿ ಆಬ್ಜೆಕ್ಟ್, ರೈಟ್. ಸೊ ಕಾರ್. ಓಕೆ, ಸಿಂಪ್ಲೆಸ್ಟ್ ಕಾರ್ ಈಸ್ ಆಲ್ಸೋ ಒನ್ ಆಫ್ ದಿ ಆಬ್ಜೆಕ್ಟ್, ರೈಟ್. ಸೊ ಕಾರ್ಗೆ ಏನೇನು ಪ್ರಾಪರ್ಟೀಸ್ ಇರುತ್ತೆ. ಕಾರ್ಗೆ ನಾನು ಕಾರ್ಗೆ ಐ ಕ್ಯಾನ್ ಟೇಕ್ ಅಪ್ ದಿ ಅ ಕಲರ್. ಓಕೆ, ಐ ಕ್ಯಾನ್ ಟೇಕ್ ಅಪ್ ದಿ ಕಲರ್. ಐ ಕ್ಯಾನ್ ಟೇಕ್ ಅಪ್ ದಿ ವೀಲ್ಸ್. ಓಕೆ, ವೀಲ್ಸ್ ಆಗಿರ್ಬೋದು ಅಥವಾ ಯಾವ ಬ್ರ್ಯಾಂಡ್ ಅಂತಲೂ ತಿಳ್ಕೊಬೋದು, ರೈಟ್. ಸೊ ಬ್ರ್ಯಾಂಡ್. ಸೊ ಐ ಕ್ಯಾನ್ ಜಸ್ಟ್ ಟೇಕ್ ಅಪ್ ಸಮ್ ಅದರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ठीक है. So this could be what? So this could be my instance variables at the attributes. All right. So this is called objects. Sorry, this is called what? A properties or the attributes. Yave actions perform madutte karu, it will go front, right? So we can go reverse. Okay, we can horn. Okay, so ಇದು ಬಂದು actions, right? So ನೀವು the things around us, okay, ಎಲ್ಲಾನು ನೀವು objects ತರ ಟ್ರೀಟ್ ಮಾಡಬೇಕು. Okay, this is what the object. ಓಕೆ, ಸೊ ಈ ಆಬ್ಜೆಕ್ಟ್ಸ್ಗೆ, ಓಕೆ, ಸೊ ವಿ ಕ್ಯಾನ್ ಕ್ರಿಯೇಟ್ ಒನ್ ಬ್ಲೂ ಪ್ರಿಂಟ್. ಓಕೆ, ಸೊ ಬ್ಲೂ ಪ್ರಿಂಟ್ ಅಂದರೆ ಏನಂದರೆ ನಾನು ಒಂದು ಸ್ಟ್ಯಾಂಡರ್ಡ್ ಬ್ಲೂ ಪ್ರಿಂಟ್ ಮಾಡ್ತೀನಿ. ಓಕೆ, ಸೊ ಐಲ್ ಜಸ್ಟ್ ಟೆಲ್ ಹ್ಯೂಮನ್ ಬ್ಲೂ ಪ್ರಿಂಟ್. ಓಕೆ, ಹ್ಯೂಮನ್ ಬ್ಲೂ ಪ್ರಿಂಟ್ ಏನಿರುತ್ತೆ, ಆ ಹ್ಯೂಮನ್ಗೆ ನಾನು ಒಂದು ಡಿಫೈನ್ ಬ್ಲೂ ಪ್ರಿಂಟ್ ಮಾಡ್ತಿದ್ದೀನಿ. ಏನು, ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ, ಅದಕ್ಕೆ ಹೆಸರು ಇರಬೇಕು, ಏಜ್ ಇರಬೇಕು, ಪ್ರೊಫೆಷನ್ ಇರಬೇಕು. ಅವನು ಎರಡೇ ಕೆಲಸ ಮಾಡ್ತಾನೆ, ಒನ್ ಸ್ಟಡಿ, ಒನ್ ಈಸ್ ವರ್ಕ್. ಸೊ ದಿಸ್ ಈಸ್ ದ ಬ್ಲೂ ಪ್ರಿಂಟ್. ಓಕೆ, ಸೊ ದಿಸ್ ಇಸ್ ದ ಬ್ಲೂ ಪ್ರಿಂಟ್. ಸೊ ಒಂದ್ಸತಿ ನಾನು ಬ್ಲೂ ಪ್ರಿಂಟ್ ಡಿಫೈನ್ ಆಗಿ ಮಾಡಿದ್ರೆ ಈ ಬ್ಲೂ ಪ್ರಿಂಟ್ ತೊಗೊಂಡು ನಾನು ಹಂಡ್ರೆಡ್ಸ್ ಅಥವಾ ಮಿಲಿಯನ್ಸ್ ಆಫ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಐ ಆಮ್ ಕ್ರಿಯೇಟಿಂಗ್ ವಾಟ್ ಆಬ್ಜೆಕ್ಟ್ಸ್. ಓಕೆ, ಸೊ ಇವಾಗ ಇಂಡಸ್ಟ್ರಿಯಲ್ಲಿ ಹಂಗೆ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದರೆ, ಸೊ ಕಾರ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬ್ರ್ಯಾಂಡ್ ಇದೆ. ಓಕೆ, ಮಾರುತಿ ಸುಜುಕಿ. ನೀವು ಸ್ವಿಫ್ಟ್ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಬ್ಲೂ ಪ್ರಿಂಟ್ ಇರುತ್ತೆ. ವಾಟ್ ಇಸ್ ಬ್ಲೂ ಪ್ರಿಂಟ್? ಓಕೆ, ಸೊ 4 ಕಲರ್ಸಲ್ಲಿ ಬರುತ್ತೆ. ಓಕೆ, ಸೊ ಇದು ಈ ಥರ ಪ್ರಾಪರ್ಟೀಸ್ ಇರುತ್ತೆ, ಆ ಥರ ಪ್ರಾಪರ್ಟೀಸ್ ಇರುತ್ತೆ ಅಂತ ದೇ ವಿಲ್ ಬಿ ಲಿಸ್ಟೆಡ್. ಓಕೆ, ಸಮ್ ಪ್ರಾಪರ್ಟೀಸ್. ಓಕೆ, ಸೊ ಅದರಲ್ಲಿ ಏನಿರುತ್ತೆ, ದೇ ವಿ ಹ್ಯಾವ್ ದಿ ಆಟ್ರಿಬ್ಯೂಟ್ಸ್. ಓಕೆ, ಆ್ಯಕ್ಷನ್ಸ್ ಇರುತ್ತೆ. ಓಕೆ, ಸೊ ಆ ಕಾರ್ ಒಂದ್ಸತಿ ಮ್ಯಾನುಫ್ಯಾಕ್ಚರ್ ಆದಮೇಲೆ ಇಟ್ ಹ್ಯಾಸ್ ಟು ಗೋ ಫ್ರಂಟ್, ಓಕೆ, ಬ್ಯಾಕ್. ಓಕೆ, ಸೊ ಸರ್ಟನ್ ಹಾರನ್ ಆಗಬೇಕು. ಓಕೆ, ಸರ್ಟನ್ ತುಂಬ ಆ್ಯಕ್ಷನ್ಸ್ ಇರುತ್ತೆ. ದಿಸ್ ಇಸ್ ದಿ ಆ್ಯಕ್ಷನ್ಸ್. ಸೊ ಇದು ಸ್ಟ್ಯಾಂಡರ್ಡ್ ಬ್ಲೂ ಪ್ರಿಂಟ್. ಸೊ ಜನರಲಿ ಏನು ಮಾಡ್ತೀವಿ, ಆ ಬ್ಲೂ ಪ್ರಿಂಟ್ನ ತೊಗೊಂಡು ನಾವು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ. ನಾವು ಮಲ್ಟಿಪಲ್ ಕಾರ್ಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ದಿಸ್ ಮೈ ಕಾರ್ 1. So I can create a car 2. Okay, so similar cars. Okay, so this is called what? Objects. Okay, so this is what the intuition andre. So objects andre enu, classes andre enu. So now this is what the class. So what is a class? So class is a blueprint. Okay, so class is a blueprint and this is the objects. So you generally program ಏನು ಮಾಡ್ತೀರಾ, ನೀವು ಒಂದು ಕ್ಲಾಸ್ನ ಡಿಫೈನ್ ಮಾಡ್ತೀರಾ. ಓಕೆ, ಸೊ ಒಂದು ಕ್ಲಾಸ್ ಅಂದ್ರೆ ಏನು, ವಿಲ್ ಡಿಫೈನ್ ದಿ ಬ್ಲೂಪ್ರಿಂಟ್. ಓಕೆ, ವಿಲ್ ಡಿಫೈನ್ ದಿ ಬ್ಲೂ ಪ್ರಿಂಟ್. ಸೊ ಕ್ಲಾಸ್ ಡಿಫೈನ್ ಮಾಡಾದ್ಮೇಲೆ ಆ ಕ್ಲಾಸ್ನ ತೊಗೊಂಡು ನೀವು ಏನು ಮಾಡ್ತೀರಾ, ಸೊ ಯು ಗೋನ ಕ್ರಿಯೇಟ್ ಆನ್ ಆಬ್ಜೆಕ್ಟ್ಸ್. ಯು ಕ್ರಿಯೇಟ್ ಆಬ್ಜೆಕ್ಟ್ 1, ಯು ಕ್ಯಾನ್ ಕ್ರಿಯೇಟ್ ಆಬ್ಜೆಕ್ಟ್ 2, ಯು ಕ್ಯಾನ್ ಕ್ರಿಯೇಟ್ ಆಬ್ಜೆಕ್ಟ್ 3, ರೈಟ್. ಯು ಕ್ಯಾನ್ ಕ್ರಿಯೇಟ್ object 3 and you can create object 4. Okay, so this is what the object is.
ಸೊ ಇವಾಗ ನಾನು ಡೆಫಿನಿಷನ್ಸ್ ಬರೀಬೇಕಂದ್ರೆ ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಲೆಟ್ ಮಿ ಜಸ್ಟ್ ರೈಟ್ ಎ ಡೆಫಿನಿಷನ್ಸ್. ಸೊ ವಾಟ್ ಈಸ್ ಅ ಕ್ಲಾಸ್? ಸೊ ಕ್ಲಾಸ್ ಇಸ್, ಸೊ ಇವಾಗ ಡೆಫಿನಿಷನ್ಸ್. ಸೊ ವಾಟ್ ಈಸ್ ಅ ಕ್ಲಾಸ್? ಸೊ ಐ ವಿಲ್ ಟೆಲ್ ಅ ಕ್ಲಾಸ್ ಈಸ್ ಯೂಸರ್ ಡಿಫೈನ್ಡ್ ಅಂದ್ರೆ ಏನು? ನಾವು ಡಿಫೈನ್ ಮಾಡ್ತಿರೋದು, ಅದಕ್ಕೆ ಇಟ್ಸ್ ಕಾಲ್ಡ್ ಯೂಸರ್ ಡಿಫೈನ್ಡ್. ಓಕೆ, ಇಟ್ಸ್ ಅ ಯೂಸರ್ ಡಿಫೈನ್ಡ್ a data structure is a data structure that binds the data members and methods. Data members ಅಂದ್ರೆ ಏನು? Attributes and methods ಅಂದ್ರೆ ಏನು? Functions, actions. Okay, and methods into a single unit. So this is one of the definition. ಇನ್ನೊಂದು ಏನು ಹೇಳ್ಬೋದು? So you can say a class is a blueprint. A class is a blueprint or a code template for object creation. Okay, so this is what the classes is. Now what is object? So I can tell object is an instance of the class ಅಂತ ಹೇಳ್ತೇವೆ. ಓಕೆ, ಸೊ ಇನ್ಸ್ಟೆನ್ಸ್ ಇದು ನೇಮ್ಸ್ ಅಷ್ಟೇ. ಓಕೆ, ಬಟ್ ವಿ ನೋ ವಾಟ್ ಇಸ್ ಆಬ್ಜೆಕ್ಟ್, ರೈಟ್? ಸೊ ಆಬ್ಜೆಕ್ಟ್ ಏನು? ಸೊ ನಾವು ಆ ಬ್ಲೂ ಪ್ರಿಂಟ್ ಏನಿದೆ ಆ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ನಾವು ಇನ್ಸ್ಟೆನ್ಸ್ ಆಫ್ ಕ್ಲಾಸ್ ಅಂತ ಕರಿತೀವಿ. ಓಕೆ, ಇನ್ಸ್ಟೆನ್ಸ್ ಇದು ನೇಮಿಂಗ್ ಕನ್ವೆನ್ಷನ್ಸ್, ಹಿಂಗೆ ಹೇಳ್ಬೇಕು ನೀವು. ಓಕೆ, ಸೊ ಆನ್ ಆಬ್ಜೆಕ್ಟ್, ವಾಟ್ ಇಸ್ ಆಬ್ಜೆಕ್ಟ್? ಇಸ್ ಎ ಇನ್ಸ್ಟೆನ್ಸ್ ಆಫ್ ದಿ ಕ್ಲಾಸ್. An object is an instance of a class. Okay, so what the object contains? So it is a collection of variables ಅಥವಾ attributes and the methods. ಓಕೆ, ಇದ್ರದ್ದು ಆಟ್ರಿಬ್ಯೂಟ್ಸ್ ಮತ್ತು ಮೆಥಡ್ ಬ್ಲೂ ಪ್ರಿಂಟ್ ಎಲ್ಲಿ ಡಿಫೈನ್ ಆಗಿರುತ್ತೆ? ಕ್ಲಾಸಲ್ಲಿ ಡಿಫೈನ್ ಆಗಿರುತ್ತೆ. ಓಕೆ, ಸೊ ಇಟ್ ಬೈಂಡ್ ದಿ ಡೇಟಾ ಮೆಂಬರ್ಸ್ ಅಂಡ್ ದಿ ಮೆಥಡ್ಸ್ ಇಂಟು ಒನ್ ಸಿಂಗಲ್ ಯೂನಿಟ್. ಸೊ ಆ ಬ್ಲೂ ಪ್ರಿಂಟ್ ತೊಗೊಂಡು ಐ ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಆಬ್ಜೆಕ್ಟ್ಸ್. ಓಕೆ, ಸೊ ಇದು ಬಂದಿಲ್ಲ ಥಿಯರಿಟಿಕಲ್. ಓಕೆ, ಇವಾಗ ಆಬ್ಜೆಕ್ಟ್ಸ್ ಅಂದರೆ ಏನು, ಕ್ಲಾಸ್ ಅಂದರೆ ಐ ಹೋಪ್ ನಿಮಗೆ ಥಿಯರಿಟಿಕಲಿ ಲೈಕ್ ಕಾನ್ಸೆಪ್ಷಲಿ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಸೊ ನಮ್ಮ ಹತ್ರ ಯಾವುದಾದ್ರು ಥಿಂಗ್ಸ್ ಇದೆ ಅರೌಂಡ್ ಅಸ್, ವಿ ಕ್ಯಾನ್ ಟ್ರೀಟ್ ಎವ್ರಿಥಿಂಗ್ ಆಸ್ ಸಮ್ ಆಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ಗೆ ಒಂದು ಬ್ಲೂ ಪ್ರಿಂಟ್ ಅಥವಾ ಒಂದು ಕ್ಲಾಸ್ ಅಂತ ಇರುತ್ತೆ. ಆಲ್ರೈಟ್, ಸೊ ನಾವು ಲೆಟ್ಸ್ ಸಿ ಹೌ ವಿ ಕ್ಯಾನ್ ಕ್ರಿಯೇಟ್ ಅ ಕ್ಲಾಸ್ ಇನ್ ದಿ ಪೈಥಾನ್. ಓಕೆ, ಸೊ ಇವಾಗ ನಾನು ಕೋಡ್ ಮುಖಾಂತರ ಇವಾಗ ನಾವು ಫಂಕ್ಷನ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಯೂಸಿಂಗ್ ದ DF ಮೆಥಡ್, ರೈಟ್? ಸೊ ಅದೇ ಥರ ಒಂದು ಕ್ಲಾಸ್ನ ಡಿಫೈನ್ ಮಾಡಬೇಕಂದ್ರೆ ಹೆಂಗೆ ಡಿಫೈನ್ ಮಾಡ್ತೀರಾ? ಸೊ ಅದನ್ನು ನಾನು ಇವಾಗ ಹೇಳ್ಕೊಡ್ತೀನಿ. ಓಕೆ, ಸೊ ಟು ಕ್ರಿಯೇಟ್ ಅ ಕ್ಲಾಸ್ ವಿ ಸ್ಟಾರ್ಟ್ ವಿತ್ ದ ಕೀವರ್ಡ್ ಕಾಲ್ಡ್ ಕ್ಲಾಸ್. ನಾನು ಕ್ಲಾಸ್ ಅಂತ ಬರಿತೀನಿ. ಓಕೆ, ಸೊ ಇಟ್ಸ್ ಅ ಕೀವರ್ಡ್. ಸೊ ಇದಾದಮೇಲೆ ಕ್ಲಾಸ್ ನೇಮ್ ಬರಿತೀನಿ. ಓಕೆ, ಸೊ ನೆಕ್ಸ್ಟ್ ವಿ ರೈಟ್ ವಾಟ್? ಅ ಕ್ಲಾಸ್ ನೇಮ್. ಇದು ಬೇರೆ ಕಲರ್ ಬರೋಣ. So we write a class. So next we have what? A class name. A class or name. Okay, so ಇಲ್ಲಿ ನಾವು ಡಾಕ್ ಸ್ಟ್ರಿಂಗ್ ಬರಿತೀವಿ ಅಂದರೆ ಕ್ಲಾಸ್ ಇನ್ಫಾರ್ಮೇಷನ್. ಸೊ ದಿಸ್ ಇಸ್ ದಿ ಡಾಕ್ ಸ್ಟ್ರಿಂಗ್. ಐ ಟೆಲ್. ಸೊ ದಿಸ್ ಡಾಕ್ ಸ್ಟ್ರಿಂಗ್ ನಮಗೆ ಗೊತ್ತು ಆಲ್ರೆಡಿ, ನಾವು ಇದು ಫಂಕ್ಷನ್ಸ್ ಇಲ್ಲಿ ಓದಿದ್ದೀವಿ. ಸೊ ದಿಸ್ ಇಸ್ ಅ ಡಾಕ್ ಸ್ಟ್ರಿಂಗ್. is a complete syntax ಇದು. Okay, so this is my docs string. Okay, and so next ಇದು ಬಂದೇನು? this is my a keyword. Okay, so ಇದು ಒಳಗಡೆ I can write the Python statements. So ಇದು ಒಳಗಡೆ I can write what? A Python statements. Okay, so statement 1 ಇಲ್ಲಿ ನೋಡಿ indentation ಇದೆ, very important. Okay, so statement 1. So I can create a statement 2. Okay, so then I can create a statement 3 and so on. Okay, so I can create n number of statements. Statement n. ಓಕೆ, ಸೊ ಇದು ಬಂದು ದಿಸ್ ಹೌ ಯು ಕ್ರಿಯೇಟ್ ಅ ಕ್ಲಾಸ್. ವೆರಿ ಸಿಂಪಲ್, ರೈಟ್? ಸೊ ಕ್ಲಾಸ್ ಕೀವರ್ಡ್ ಹೇಳ್ತೀರಾ, ಕ್ಲಾಸ್ ನೇಮ್ ಹೇಳ್ತೀರಾ, ಇಲ್ಲಿ ನೀವು ಸ್ಟೇಟ್ಮೆಂಟ್ಸ್ನ ಬರ್ಕೊತೀರಾ. ಫೈನ್. ಸೊ ದಿಸ್ ದ ಪ್ಲೇನ್ ಸಿಂಟ್ಯಾಕ್ಸ್ ಆಫ್ ದಿ ಕ್ಲಾಸ್. ಸೊ ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಸೊ ಕ್ರಿಯೇಷನ್ ಆಫ್ ಆಬ್ಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಂದ್ರೆ ಸೊ ದಿಸ್ ಹೌ ದಿ ಸಿಂಟ್ಯಾಕ್ಸ್ ಲುಕ್ಸ್. ಓಕೆ, ಸೊ ದಿಸ್ ಇಸ್ ಹೌಸ್ ಕ್ರಿಯೇಟ್ ಅ ಸಿಂಟ್ಯಾಕ್ಸ್ ಫಾರ್ ದಿ ಆಬ್ಜೆಕ್ಟ್.
ಸೊ ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಸೊ ವಿಲ್ ರೈಟ್ ಹಿಯರ್ ವಿಲ್ ರೈಟ್ ದಿ ಆಬ್ಜೆಕ್ಟ್ ನೇಮ್. ಸೊ ಹಿಯರ್ ವಿಲ್ ರೈಟ್ ಆಬ್ಜೆಕ್ಟ್ ನೇಮ್. ಓಕೆ, ಆ್ಯಂಡ್ ಹಿಯರ್ ವಿಲ್ ರೈಟ್ ಈಕ್ವಲ್ಸ್ ಅಂತ ಬರೀತೀರಾ. ದೆನ್ ವಿಲ್ ರೈಟ್ ಅ ಕ್ಲಾಸ್ ನೇಮ್, and after that you'll write the arguments. Here you'll write arguments. Okay, so here you'll write argument. This is how the syntax. Okay, one object create ಮಾಡಬೇಕಂದ್ರೆ ಸೊ ಕ್ಲಾಸ್ ನೇಮ್ ಬರ್ಕೊಂತೀರಾ, ನೀವು ಇಲ್ಲಿ ಏನು ಕ್ಲಾಸ್ ನೇಮ್ ಕೊಟ್ಟಿರ್ತೀರಾ ಅದನ್ನು ಬರ್ಕೊಂತೀರಾ. ಆ ಕ್ಲಾಸ್ಗೆ ಏನಾದರೂ ಆರ್ಗ್ಯುಮೆಂಟ್ಸ್ ಇದ್ದರೆ ಆ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡ್ತೀರಾ. ಓಕೆ, ಸೊ ನಾವು ದಿಸ್ ಇಸ್ ವಾಟ್ ದಿ ಸಿಂಟ್ಯಾಕ್ಸ್ ಫಾರ್ ದಿ ಕ್ಲಾಸ್ ಆ್ಯಂಡ್ ದಿ ಆಬ್ಜೆಕ್ಟ್. ಸೊ ಇವಾಗ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಓಕೆ, ಸೊ ಲೆಟ್ ಮೀ ಜಸ್ಟ್ ಕ್ರಿಯೇಟ್ a class. Okay, so let me just go to the coding. ಸೊ ನಾನು ಫಸ್ಟ್ ಈ ಸೆಷನ್ ಬರೀ ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್ ಅಂದರೆ ಹೆಂಗೆ ಪ್ಲೇನ ಕ್ಲಾಸ್ ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅದನ್ನು ತಿಳ್ಕೊಬೇಕು. ಓಕೆ, ಇದರದ್ದು ತುಂಬ ಕಾನ್ಸೆಪ್ಟ್ಸ್ ಇದೆ, ಅದನ್ನು ನಾನು ಮುಂದಿನ ಸೆಷನ್ಸಲ್ಲಿ ಅದು ಹೇಳ್ಕೊಡ್ತಾ ಹೋಗ್ತೀನಿ. ಫೈನ್. ಸೊ ಲೆಟ್ ಮೀ ಜಸ್ಟ್ ಗೋ ಆ್ಯಂಡ್ ಕ್ರಿಯೇಟ್ ಅ ಕ್ಲಾಸ್ ನಾವು. ಮೌಸ್ ಎಲ್ಲಪ್ಪ ಆಯಿತು, ಮೌಸ್ ಜಸ್ಟ್ ಅ ಸೆಕೆಂಡ್. ಆಲ್ ರೈಟ್. ಸೊ ಇವಾಗ ನಾನು ಒಂದು ಕ್ಲಾಸ್ ಡಿಫೈನ್ ಮಾಡೋಣ. ರೈಟ್. ಓಕೆ, ಸೊ ನಾನು ಕ್ಲಾಸ್ ಪರ್ಸನ್ ಅಂತ ಹೇಳ್ತೀನಿ. ಓಕೆ, ಸೊ ಕ್ಲಾಸ್ ಪರ್ಸನ್. ಸೊ ಈ ಕ್ಲಾಸ್ ಪರ್ಸನ್ ಒಳಗಡೆ ವಿಲ್ ಹ್ಯಾವ್ ಟೂ ಥಿಂಗ್ಸ್. ಓಕೆ, ಜಸ್ಟ್ ಕ್ಲಾಸ್ ಪರ್ಸನ್ ಜಸ್ಟ್ ಓಕೆ ಪರ್ಸನ್ ಅಂತ ಬರಿತೀನಿ. ಇದು ಆಮೇಲೆ ನಾನು ಪಾಸ್ ಅಂತ ಬರಿತೀನಿ. ಓಕೆ, ಪಾಸ್. ಸೊ ಪಾಸ್ ಏನು ಮಾಡುತ್ತೆ ಅಂದರೆ, ಸೊ ಪಾಸ್ ವಿಲ್ ನಾಟ್ ಥ್ರೂ ಎನಿ ಎರರ್. ಅಂದರೆ ನೀವು ಯಾವಾಗಾದರೂ ಒಂದು ಸಿಂಟ್ಯಾಕ್ಸ್ ಬರಿತಿದ್ದೀರಾ, ಸಿಂಟ್ಯಾಕ್ಸ್ ಬರೆದಾದ್ಮೇಲೆ ಸೊ ನೀವು ಏನು ಎರರ್ ಬೇಡ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸ್ಟೇಟ್ಮೆಂಟ್ಸ್ ಬರೀಬೇಕಲ್ಲ, ನನ್ನ ಹತ್ರ ಇವಾಗ ಯಾವ ಸ್ಟೇಟ್ಮೆಂಟ್ಸು ಇಲ್ಲ, ನಾನು ಜಸ್ಟ್ ಒಂದು ಪ್ಲೇನ್ ಬ್ಲೂ ಪ್ರಿಂಟ್ನ ನಾನು ಡಿಫೈನ್ ಮಾಡ್ತಿದ್ದೀನಿ. ಸೊ ಬಿಕಾಸ್ ಆಫ್ ದಾಟ್ okay, so because of that, so I'm just creating a pass. Okay, so pass ಅಂದ್ರೆ ಏನು, it will just try to create it will not throw any error. ಅಂದರೆ ನಂಗೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಬರೀಬೇಕು, ಬಟ್ ಐ ಡೋಂಟ್, ಇನ್ ಕೇಸ್ ನಾನು ಇದು ಬರ್ದಿಲ್ಲ ಅಂದರೆ ನಾನು ಬರ್ದಿಲ್ಲ ಅಂದರೆ ರನ್ ಮಾಡಿದೆ ಇವಾಗ ಎರರ್ ಬರುತ್ತೆ. ಓಕೆ, ಸೊ ಇನ್ಕಂಪ್ಲೀಟ್. ಓಕೆ, ಇನ್ಕಂಪ್ಲೀಟ್ ಇಂಪೋರ್ಟ್. ಸೊ ನನಗೆ ಅದಕ್ಕೆ ನಾನು ಜನರಲಿ ಪಾಸ್ ಅಂತ ಬರಿತೀವಿ. ಇನ್ನು ಫಂಕ್ಷನ್ಸಲ್ಲಿ ಯೂಸ್ ಮಾಡ್ಬೋದು ಇನ್ ಕೇಸ್ ನೀವು ಏನು ಬರೀಬೇಕು ಸ್ಟೇಟ್ಮೆಂಟ್ಸಲ್ಲಿ ಅಂತ ಪ್ಲಾನ್ ಆಗಿಲ್ಲ, ಬಟ್ ಯು ಆರ್ ಜಸ್ಟ್ ಕ್ರಿಯೇಟಿಂಗ್ ಸಮ್ ಬೇಸಿಕ್ ಬ್ಲೂ ಪ್ರಿಂಟ್ ಆ್ಯಂಡ್ ಸೊ ಪಾಸ್ ಏನು ಮಾಡಿದೆ, ಜಸ್ಟ್ ಟ್ರೈ ಟು ಪಾಸ್ ಇಟ್. ಓಕೆ, ಇಟ್ ವಿಲ್ ನಾಟ್ ಥ್ರೋ ಎನಿ ಎರರ್. ಸೊ ಒಂದು ಕ್ಲಾಸ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಕಾಲ್ಡ್ ಪರ್ಸನ್. ಕ್ಲಾಸ್ ಹೆಸರು ಬಂದು ಪರ್ಸನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ನಾನು ಏನೂ ಬರ್ದಿಲ್ಲ. ಐಮ್ ಜಸ್ಟ್ ರಿಟರ್ನ್ ಎ ಪಾಸ್ ಹಿಯರ್ ಆ್ಯಂಡ್ ಲೆಟ್ ಮಿ ಎಕ್ಸಿಕ್ಯೂಟ್ ಇಟ್. ಓಕೆ, ಸೊ ಇವಾಗ ಏನದು ಒಂದು ಕ್ಲಾಸ್ ಕ್ರಿಯೇಟ್ ಆಗಿದೆ. ಓಕೆ, ಒಂದೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ನೋಡಿ. ಸೊ ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಕ್ಲಾಸ್ ಇಸ್ ಎ ಕೀಬೋರ್ಡ್. ಸೊ ವಿ ಹ್ಯಾವ್ ದಿ ಕ್ಲಾಸ್ ನೇಮ್ ಹಿಯರ್. ಓಕೆ, ಸೊ ಇಲ್ಲಿ ಏನು ಸ್ಟೇಟ್ಮೆಂಟ್ಸ್ ಇಲ್ಲ. ಓಕೆ, ನಾವು ಐ ನೀಡ್ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಸೊ ದಿಸ್ ಈಸ್ ಹೌ ಯು ಕ್ರಿಯೇಟ್ ಎ ಆಬ್ಜೆಕ್ಟ್. ಸೊ ದಿಸ್ ಹೌ ಕ್ರಿಯೇಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಯು ವಿಲ್ ರೈಟ್ ದಿ ಆಬ್ಜೆಕ್ಟ್ ನೇಮ್. ನಾನು ಇದಕ್ಕೆ ಇಲ್ಲಿ ರವಿ ಅಂತ ಕೊಡ್ತೀನಿ. ಓಕೆ, ರವಿ ಇಸ್ ಆಬ್ಜೆಕ್ಟ್ ನಾವು. ಓಕೆ, ಸೊ ರವಿ ಇಸ್ ದ ಆಬ್ಜೆಕ್ಟ್ ನೇಮ್. ಐ ಟೆಲ್ ಈಕ್ವಲ್. ಸೊ ಯಾವ ಕ್ಲಾಸಿಂದ ಕ್ರಿಯೇಟ್ ಮಾಡ್ತಿರೋದು ನೀವು ರವಿನ? ಸೊ ವಿಲ್ ರೈಟ್ ಪರ್ಸನ್. ಓಕೆ, ಸೊ ಜನರಲಿ ಪಿ ಕ್ಯಾಪಿಟಲ್ ಇರಬೇಕು. ನೇಮಿಂಗ್ ಕನ್ವೆನ್ಷನ್ಸು ಹೇಳ್ತೀನಿ. ಸೊ ಇದಾದಮೇಲೆ ಏನಿದೆ, ಸೊ ಇದಾದಮೇಲೆ ನಾನು ಇದೆರಡು ಬರ್ಕೊಂಡೆ. ಆಬ್ಜೆಕ್ಟ್ ನೇಮ್ ಏನು ಕ್ರಿಯೇಟ್ ಮಾಡಬೇಕು ಅಂತ ಬರ್ಕೊಂಡೆ, ಕ್ಲಾಸ್ ನೇಮು ಬರ್ಕೊಂಡೆ, ಆರ್ಗ್ಯುಮೆಂಟ್ಸ್ ಏನಾದರೂ ಆರ್ಗ್ಯುಮೆಂಟ್ಸ್ ಇದೆ ಅಲ್ಲಿ, ಏನು ಆರ್ಗ್ಯುಮೆಂಟ್ಸ್ ನಮ್ಮ ಹತ್ರ ರೈಟ್ ನಾವು ಇಲ್ಲ. ಸೊ ಅದಕ್ಕೆ ನಾನು ಓಪನ್ ಕ್ಲೋಸ್ ಬ್ರಾಕೆಟ್. ಸೊ ಐ ಆಮ್ ಕ್ರಿಯೇಟಿಂಗ್ ವಾಟ್ ಆಬ್ಜೆಕ್ಟ್. ಆಲ್ರೈಟ್. ಸೊ ಇವಾಗ ನಾನು ಇದು ಟೈಪ್ ಚೆಕ್ ಮಾಡಿದ್ರೆ, ಸೊ ಟೈಪ್ ಆಫ್ ರವಿ ಏನಪ್ಪ ಅಂದರೆ, ಸೊ ರವಿ ಇಟ್ಸ್ ಅ ಆಬ್ಜೆಕ್ಟ್. ಓಕೆ, ಸೊ ಯು ಕ್ಯಾನ್ ಸಿ main underscore a person. So this is how you create what? A class. And so this is how you create an object. Alright. ಆಲ್ ರೈಟ್. ಸೊ ಇವಾಗ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಪರ್ಸನ್ ಇದೆ. ಸೊ ಇದರಲ್ಲಿ ನಾನು ಪ್ರಿಂಟ್, ಇಲ್ಲಿ ಒಳಗಡೆ ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ. ಓಕೆ, ಸೊ ದಿಸ್ ಈಸ್ ಕ್ಲಾಸ್ ಬ್ಲೂ ಪ್ರಿಂಟ್. ಓಕೆ, ಇನ್ನೊಂದ್ಸತಿ ಕ್ರಿಯೇಟ್ ಮಾಡ್ತೀನಿ. ಓಕೆ, ದಿಸ್ ಮೈ ಕ್ಲಾಸ್ ಪರ್ಸನ್. ಸೊ ನಾನು ಹೇಳ್ತೀನಿ ದಿಸ್ ಇಸ್ ಮೈ ಕ್ಲಾಸ್ ಬ್ಲೂ ಪ್ರಿಂಟ್. ಓಕೆ, ಇವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೀನಿ. ಟೈಪ್ ಚೆಕ್ ಮಾಡಿದ್ರೆ ಇಟ್ ಜಸ್ಟ್ ಅನ್ ಆಬ್ಜೆಕ್ಟ್. ಓಕೆ, ಇವಾಗ ನಾನು ಟೈಪ್ ನಾ ಎಕ್ಸಿಕ್ಯೂಟ್ ಮಾಡಿದೆ. ಸಾರಿ, ಟೈಪ್ ಅಂತ ಇಫ್ ನಾನು ರವಿನ ಎಕ್ಸಿಕ್ಯೂಟ್ ಮಾಡಿದೆ, ರವಿ ಇಸ್ ಮೈ ಆಬ್ಜೆಕ್ಟ್.
ಇವಾಗ ನಾನು ರವಿನ ಎಕ್ಸಿಕ್ಯೂಟ್ ಮಾಡಿದೆ, ಕ್ಯಾನ್ ಸಿ. ಸೊ ಇಟ್ಸ್ ಅ ಪರ್ಸನ್. ಸೊ ರವಿ ಡಾಟ್ ಅಂತ ಮಾಡಿದೆ. ರೈಟ್ ನಾವು ವಿ ಡೋಂಟ್ ಹ್ಯಾವ್ ಎನಿ ಆಬ್ಜೆಕ್ಟ್ಸ್, ಪ್ರಾಪರ್ಟೀಸ್ ಆಬ್ಜೆಕ್ಟ್ಸ್ ಏನೂ ಇಲ್ಲ. ಓಕೆ, ಸೊ ಲೆಟ್ಸ್ ಟ್ರೈ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ so I'll tell name is equal to, by default ಇವಾಗ ನಾನು so this is a class name. Okay, ಸೊ ಏನೋ ಬರೀತಿದ್ದೀನಿ ಜಸ್ಟ್ ಟು ಶೋ ಯು ಲೈಕ್ ಹೌ ದಿ ಮೆಥಡ್ಸ್ ಆಟ್ರಿಬ್ಯೂಟ್ಸ್ ಲೈಕ್. ಓಕೆ, ಡಿಫೈನ್ ಆಯಿತು. ರವಿನೂ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಇಫ್ ಐ ಜಸ್ಟ್ ಟೆಲ್ ಹಿಯರ್ ರವಿ ಡಾಟ್, ಓಕೆ, ಕ್ಯಾನ್ ಸಿ ನೇಮ್ ಎಲ್ಲಿಂದ ಬರ್ತಿದೆ? ಸೊ ನೇಮ್ ಈಸ್ ಕಮಿಂಗ್ ಫ್ರಮ್ ದಿಸ್ ಕ್ಲಾಸ್. ಓಕೆ, ಸೊ ವಾಟ್ ಈಸ್ ದಿಸ್? ಸೊ ಕ್ಲಾಸ್ ಈಸ್ ಅನ್ ಆಟ್ರಿಬ್ಯೂಟ್. ಸೊ ನಾನು ಇಲ್ಲಿ ಹೇಳ್ಕೊಡುವಾಗ ಹೇಳಿದೆ ರೈಟ್. ಸೊ ನಿಮ್ಗೆ ಯಾವುದೇ ಆಬ್ಜೆಕ್ಟಲ್ಲಿ ಎರಡು ಥಿಂಗ್ಸ್ ಇರುತ್ತೆ. ಸೊ ಒನ್ ಇಸ್ ದ ನೇಮ್ಸ್ ಇರುತ್ತೆ, ಅಂದರೆ ಇನ್ಸ್ಟೆನ್ಸ್ ಆಟ್ರಿಬ್ಯೂಟ್ಸ್ ಇರುತ್ತೆ, ಇನ್ನೊಂದು ಮೆಥಡ್ಸ್ ಇರುತ್ತೆ. ಸೊ ಇವಾಗ ನೀವು ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡುವಾಗ ಸೊ ಆ ಕ್ಲಾಸ್ ಆಬ್ಜೆಕ್ಟಲ್ಲಿ ನೀವು ಹೇಳಬೇಕು. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಸ್ಟ್ಯಾಂಡರ್ಡ್, ಫಾರ್ ಎಕ್ಸಾಂಪಲ್ ನೀವು ಕಾರ್ ಡಿಫೈನ್ ಮಾಡ್ತೀವಿ, ಕಲರ್, ವೀಲ್ಸ್ ಅದೆಲ್ಲ ಡಿಫೈನ್ ಮಾಡ್ಬೇಕು ತಾನೆ. ಸೊ ದಿಸ್ ಇಸ್ ಮೈ ಸ್ಟ್ಯಾಂಡರ್ಡ್ ಬ್ಲೂ ಪ್ರಿಂಟ್. ಓಕೆ, ಆ್ಯಂಡ್ ದಿಸ್ ಇಸ್ ಮೈ ಆಕ್ಷನ್ ವಿಚ್ ಐಮ್ ಪರ್ಫಾರ್ಮಿಂಗ್. ಸೊ ನಾನು ಆಕ್ಷನ್ಸನ್ನು ಹೇಳ್ಕೊಟ್ಟಿಲ್ಲ, ಐ ಆಮ್ ಜಸ್ಟ್ ಶೋನಿಂಗ್ ಯು ವಾಟ್ ಹೌ ಟು ಕ್ರಿಯೇಟ್ ವಾಟ್ and attributes. So ಈ ಥರ you can just add the n number of attributes. Okay, so ಈ ಥರ ನೀವು just without opening closing bracket ನೀವು ಹಾಕಿಲ್ಲ ಅಂದರೆ you will try to show that. For example ಇವಾಗ ನಾನು ಮೆಥಡ್ ಡಿಫೈನ್ ಮಾಡ್ತೀನಿ. ಮೆಥಡ್ ಹೆಂಗೆ ಡಿಫೈನ್ ಮಾಡ್ತೀವಿ? using functions. So I'll just tell demo. Okay, so demo open and closing bracket, open and closing bracket. ಸೊ ಇದೆಲ್ಲ ನಾನು ಹೇಳ್ತೀನಿ. ಸೊ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ. ಸೊ ಪ್ರಿಂಟ್, ಸೊ ದಿಸ್ is calling from the class function. Okay, plus class function. ಓಕೆ, ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಐ ಹ್ಯಾವ್ ಕ್ರಿಯೇಟೆಡ್ ಓಕೆ ಡಿಡ್ ಕೋಡ್ಸ್ ಇಲ್ಲಿ ಹಾಕ್ಕೊಬೇಕು. ಓಕೆ, ಲೆಟ್ ಮಿ ಜಸ್ಟ್ ರನ್ ದಿಸ್ ನಾವು. ಓಕೆ, ಸೊ ಇವಾಗ ನಾನು ದಿಸ್ ದ ಕ್ಲಾಸ್ ಬ್ಲೂ ಪ್ರಿಂಟ್ ಅಂತ ಏನಕ್ಕೆ ಪ್ರಿಂಟ್ ಆಗ್ತೀನಿ ಅಂದರೆ ಐ ಆಮ್ ರೈಟ್ಲಿ ಎಕ್ಸಿಕ್ಯೂಟಿಂಗ್ ದಿಸ್ ಕ್ಲಾಸ್, ಅದಕ್ಕೆ ಇಲ್ಲಿ ಜಸ್ಟ್ ಪ್ರಿಂಟಿಂಗ್ ಫ್ರಮ್ ದಿ ಕ್ಲಾಸ್. ಬಟ್ ಈ ಕ್ಲಾಸಲ್ಲಿ ಎರಡು ಇದೆ ನಮ್ಮ ಹತ್ರ. ಒಂದು ಆಟ್ರಿಬ್ಯೂಟ್ ಇದೆ, that is a property defining the class, some text. Okay, so ಅದರ ಒಂದು ಮೆಥಡ್ ಡಿಫೈನ್ ಮಾಡಿದ್ದೀನಿ ವಿತ್ ಇನ್ ದ ಕ್ಲಾಸ್. ಸೊ ಇವಾಗ ನಾನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಇವಾಗ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾದ್ಮೇಲೆ ಸೊ ಈ ಆಬ್ಜೆಕ್ಟಿಂದ ನಾನು ಇವಾಗ ಅದೆರಡನ್ನೂ ಆಕ್ಸೆಸ್ ಮಾಡ್ಬೋದು. ಸೊ ರವಿ ಡಾಟ್ ಏನು? ಸೊ ಡೆಮೋ ಇದೆ, ಸಿಂಬಲ್ ನೋಡಿ, ಇದು ಫಂಕ್ಷನ್, ಇದ್ರ ಸಿಂಬಲ್ ನೋಡಿ ನೇಮ್. ಸೊ ಇದು ಬೇಸಿಕ್ಸ್ ಕಲ್ತ್ಕೊಳ್ಳಿ. ಓಕೆ, ಆಮೇಲೆ ನಾವು ಕಾಂಪ್ಲೆಕ್ಸ್ ಥಿಂಗ್ಸ್ ಕಲ್ತ್ಕೊಳ್ಳೋಣ ಆರಾಮ್ಸೆ. ಓಕೆ, ಸೊ ನಿಮ್ಗೆ ಈ ಬೇಸಿಕ್ಸ್ ಗೊತ್ತಿರಬೇಕಂದ್ರೆ ಫಂಕ್ಷನ್ ಅಂದರೆ ನಾನು ಏನಕ್ಕೆ ರೆಫರ್ ಮಾಡ್ತಿದ್ದೀನಿ, ಆಬ್ಜೆಕ್ಟ್ ಅಂದರೆ ಏನು, ಕ್ಲಾಸ್ ಅಂದರೆ ಏನು, ಆಟ್ರಿಬ್ಯೂಟ್ ಅಂದರೆ ಏನು, ಆ ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಈ ಬೇಸಿಕ್ಸ್ ನಿಮ್ಗೆ ಗೊತ್ತಿಲ್ಲ, ಬೇರೆ ನೀವು ಓದ್ತಿರೋ ಅಂದರೆ ಅರ್ಥ ಆಗಲ್ಲ ಲೇಟರ್ ಆನ್. ಓಕೆ, ಸೊ ಇವಾಗ ನಮ್ಗೆ ಡೆಮೋ ಅಂದರೆ ಏನು? ಇಟ್ಸ್ ಅ ಮೆಥಡ್. ಸೊ ಮೆಥಡ್ನ ನೀವು ಹೆಂಗೆ ಕಾಲ್ ಮಾಡ್ತೀರೋ ಓಪನ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್. ನೀವು ಈ ಥರ ಕಾಲ್ ಮಾಡ್ತೀರಾ ಅಂದರೆ ಇಟ್ ವಿಲ್ ನಾಟ್ ಟ್ರೈ ಟು ಪ್ರಿಂಟ್ ಇಟ್. ಓಕೆ, ಅದಕ್ಕೆ ನೀವು ಮೆಥಡ್ನ ಕಾಲ್ ಮಾಡುವಾಗ ಓಪನ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್ ಮಾಡಬೇಕು. ಓಕೆ, ಸೊ ರವಿ, ಓಕೆ, ಇಟ್ ಟೇಕ್ಸ್ ಅ 0 ಪೊಸಿಷನ್ ಆರ್ಗ್ಯುಮೆಂಟ್. ಓಕೆ, ಅದೇನಕ್ಕೆ ಅಂದರೆ ಎರರ್ ಬರ್ತೀವಿ ಅಂತ ಹೇಳ್ತೀನಿ ನಾನು ಲೇಟರ್ ಆನ್. ಓಕೆ, ಸೊ ಯು ಕ್ಯಾನ್ ಸಿ ಇಟ್ಸ್ ಸಕ್ಸಸ್ಫುಲಿ ವರ್ಕಿಂಗ್. ಸೊ ಇದೇನಕ್ಕೆ ಎರರ್ ಬರ್ತೀವಿ ಅಂದರೆ ಸೊ ಆಲ್ವೇಸ್ ನೀವು ಕ್ಲಾಸ್ ಡಿಫೈನ್ ಮಾಡ್ತೀರಿ, ಯು ನೀಡ್ ಟು ಡಿಫೈನ್ ದಾಟ್ ವಿತ್ ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್. ಓಕೆ, ಸೊ ಇವಾಗ ನೀವು ಇಲ್ಲಿ ಏನೂ ನಮ್ಮ ಹತ್ರ ಆರ್ಗ್ಯುಮೆಂಟ್ಸ್ ಇಲ್ಲ. ಲೆಟ್ ಮಿ ಜಸ್ಟ್ ಟ್ರೈ ಟು ಕ್ರಿಯೇಟ್ ದಾಟ್. ಇನ್ನೊಂದು ದಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಫ್ ಐ ಟ್ರೈ ಟು ಕ್ರಿಯೇಟ್ ದಾಟ್, ಓಕೆ, ಇಟ್ ಟೇಕ್ 0 ಪೊಸಿಷನ್ ಆರ್ಗ್ಯುಮೆಂಟ್. ಸೊ ಆಲ್ವೇಸ್, ಓಕೆ, ಸೊ ಆಲ್ವೇಸ್ ನೀವು ಯಾವಾಗಾದರೂ ಒಂದು ಕ್ಲಾಸ್ ಡಿಫೈನ್ ಮಾಡ್ತಿದ್ರೆ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಸೆಲ್ಫ್ ಆಸ್ ಅ ಡಿಫಾಲ್ಟ್ ಆರ್ಗ್ಯುಮೆಂಟ್. ಈ ಸೆಲ್ಫ್ ಏನಪ್ಪ ಅಂದರೆ ಈ ಸೆಲ್ಫ್ ಈಸ್ ರೆಫರಿಂಗ್ ಟು ದಿ ಆಬ್ಜೆಕ್ಟ್ ವಿಚ್ ಯು ಆರ್ ಕ್ರಿಯೇಟಿಂಗ್ ಇಟ್. ಓಕೆ, ಸೊ ಯಾವುದೇ ಮೆಥಡ್ಸ್ ನೀವು ಕ್ರಿಯೇಟ್ ಮಾಡ್ತಿದ್ರೆ ಕ್ಲಾಸ್ ಒಳಗಡೆ ಎಲ್ಲದಕ್ಕೂ ನೀವು ಸೆಲ್ಫ್ ಹಾಕಲೇಬೇಕು. ಓಕೆ, ಸೆಲ್ಫ್ ಏನಪ್ಪ ಅಂದರೆ ಇವಾಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಓಕೆ, ಸೊ ಇಟ್ಸ್ ಟೇಕಿಂಗ್ ಒನ್ ಆರ್ಗ್ಯುಮೆಂಟ್. So let me just done. ಇಲ್ಲಿ ಡಿಫೈನ್ ಮಾಡೋದು ಬೇಡ. ಓಕೆ, ಲೆಟ್ ಮಿ ಜಸ್ಟ್ ಎಕ್ಸಿಕ್ಯೂಟ್ ದಿಸ್. ಓಕೆ, ಸೊ ಸೆಲ್ಫ್ ಬಂದು ಯು ನೀಡ್ ಟು ಆ್ಯಡ್ ದಿ ಸೆಲ್ಫ್ ವಿತ್ ಇನ್ ದಾಟ್. ಓಕೆ, ಸೊ ನಾಟ್ ಇನ್ ದಿ ಆಟ್ರಿಬ್ಯೂಟ್ಸ್, ನಾಟ್ ಇನ್ ದಿ ಕ್ಲಾಸ್ ಡಿಫೈನ್ ಮಾಡುವಾಗ ಯು ನೀಡ್ ಟು ರೈಟ್ ಅ ಸೆಲ್ಫ್ ವಿತ್ ಇನ್ ದಿ ಮೆಥಡ್ಸ್. ಓಕೆ, ಎಲ್ಲೆಲ್ಲಿ ನೀವು ಮೆಥಡ್ಸ್ ಡಿಫೈನ್ ಮಾಡ್ತಾ ಅಲ್ಲೆಲ್ಲ ಸೆಲ್ಫ್ ಅಂತ ಬರೀಬೇಕು. ಸೊ ಇವಾಗ ನಾನು ತಿರ್ಗಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದೀನಿ. ಓಕೆ, ಕ್ಯಾನ್ ಸಿ ಐ ಆಮ್ ಕ್ರಿಯೇಟಿಂಗ್ ಅನ್ ಆಬ್ಜೆಕ್ಟ್. ಸೊ ಇವಾಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಓಕೆ, ಕ್ಯಾನ್ ಸಿ ದಿಸ್ ಇಸ್ ಕಾಲಿಂಗ್ ಫ್ರಮ್ ದಿ ಫಂಕ್ಷನ್. ಓಕೆ, ಇವಾಗ ಈ ಸೆಲ್ಫ್ ಏನಪ್ಪ ಅಂದರೆ ದಿಸ್ ಸೆಲ್ಫ್ ಇಸ್ ರೆಫರಿಂಗ್ ಟು ದಿಸ್ ಆಬ್ಜೆಕ್ಟ್. ಓಕೆ, ಬಿಕಾಸ್ ಈ ಸೆಲ್ಫ್ ಪಾಯಿಂಟ್ ಮಾಡ್ತಿದೆ ಯಾವ ಆಬ್ಜೆಕ್ಟ್ಗೆ ನಾನು ಕಾಲ್ ಮಾಡ್ತಿದ್ದೀನಿ ಅಂತ. ಓಕೆ, ಸೊ ದಿಸ್ ಈಸ್ ಕಾಲಿಂಗ್ ಫ್ರಮ್ ದಿ ಕ್ಲಾಸ್ ಫಂಕ್ಷನ್. ಓಕೆ ನೋಡಿ, ಸೊ ದಿಸ್ ಈಸ್ ಕಾಲಿಂಗ್ ಫ್ರಮ್ ದಿ ಕ್ಲಾಸ್ ಫಂಕ್ಷನ್. ಇವಾಗ ನಾನು ರವಿ ಡಾಟ್ ಅಂತ ಹೇಳಿದ್ರೆ ಸೊ ಐ ಕ್ಯಾನ್ ಸಿ ಡೆಮೋ, ಐ ಕ್ಯಾನ್ ಸಿ ನೇಮ್ ಏನು? ಸೊ ನೇಮ್ ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್ ಕೊಡಲ್ಲ ನೀವು, ಏನಕ್ಕೆ ದಿಸ್ ಇಸ್ ಅ ಆಟ್ರಿಬ್ಯೂಟ್. ಸೊ ದಿಸ್ ಅ ಕ್ಲಾಸ್ ನೇಮ್. ಓಕೆ, ಸೊ ಈ ನೇಮ್ ಪ್ರಿಂಟ್ ಆಗ್ತದೆ ಬಿಕಾಸ್ ನಾನು ಇಲ್ಲಿ ಆ ಸ್ಟೇಟ್ಮೆಂಟ್ ಬರ್ದಿದ್ದೀನಿ, ದಿಸ್ ಇಸ್ ದಿ ನೇಮ್ ಅಂತ. ಓಕೆ, ಸೊ ಇನ್ ಕೇಸ್ ನೀವು ಮೆಥಡ್ ಕಾಲ್ ಮಾಡ್ತಿದ್ರ ಅಂದರೆ ಸೊ ರವಿ ಈಸ್ ಎ ಆಬ್ಜೆಕ್ಟ್ ನೇಮ್, ರೈಟ್? ಸೊ ಡಾಟ್
ಡೆಮೋ. ಸೊ ಡೆಮೋನ ನೀವು ಹೆಂಗೆ ಕಾಲ್ ಮಾಡ್ತೀರೋ ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್. ಸೊ ಓಪನ್ ಆ್ಯಂಡ್ ಕ್ಲೋಸ್ ದಿ ಬ್ರಾಕೆಟ್ ಮಾಡಿದ್ರೆ ದಿಸ್ ಇಸ್ ದಿ ಕಾಲಿಂಗ್ ಫ್ರಮ್ ದಿ ಫಂಕ್ಷನ್. ದಿಸ್ ಇಸ್ ದ ಹೌ ವಿ ಕ್ರಿಯೇಟ್ ಅನ್ ಆಬ್ಜೆಕ್ಟ್ ಆ್ಯಂಡ್ ದಿಸ್ ಇಸ್ ಹೌ ವಿ ಆಕ್ಸೆಸ್ ದಿ ಮೆಥಡ್ಸ್ ಆ್ಯಂಡ್ ಅಟ್ರಿಬ್ಯೂಟ್ಸ್ ಫ್ರಮ್ ದಿ ಕ್ಲಾಸ್. ಸೊ ಇವಾಗ ಈ ಕ್ಲಾಸಲ್ಲಿ ನಮ್ಮ ಹತ್ರ ಏನಿದೆ, ನೇಮ್ ಇದೆ, ದಸ್ ಅಟ್ರಿಬ್ಯೂಟ್ ಆ್ಯಂಡ್ ಫಂಕ್ಷನ್ ಇದೆ. ಸೊ ನಾನು ನಿಮಗೆ ಒಂದೇ ಹೇಳ್ಕೊಟ್ಟಿರೋದು ಏನಂದರೆ, ಸೊ ಯಾವುದೇ ಮೆಥಡ್ಸ್ನ ನೀವು ಕ್ರಿಯೇಟ್ ಮಾಡ್ತಿದ್ರೆ ಕ್ಲಾಸ್ ಒಳಗಡೆ ಯು ನೀಡ್ ಟು ಆ್ಯಡ್ ಎ ಸೆಲ್ಫ್. ಈ ಸೆಲ್ಫ್ ಏನು, ಸೊ ದಿಸ್ ಸೆಲ್ಫ್ ಇಸ್ ಪಾಯಿಂಟಿಂಗ್ ಟು ದಿಸ್ ಆಬ್ಜೆಕ್ಟ್. ಬಿಕಾಸ್ ನಾಳೆ ನೀವು ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ. ಸೊ ಐ ಕ್ಯಾನ್ ಕ್ರಿಯೇಟ್ ಟು ಮೋರ್ ಆಬ್ಜೆಕ್ಟ್ ಲೈಕ್ ಇಮ್ರಾನ್ ಇಸ್ ಒನ್ ಆಫ್ ದಿ ಆಬ್ಜೆಕ್ಟ್. ಸೊ ನಾನು ಯಾವ ಕ್ಲಾಸಿಂದ ಕ್ರಿಯೇಟ್ ಮಾಡ್ತೀನಿ, ಪರ್ಸನ್ ಕ್ಲಾಸ್. ಸೊ ಇವಾಗ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ, ಸೊ ದಿಸ್ ಇಮ್ರಾನ್ ಈಸ್ ಪಾಯಿಂಟಿಂಗ್ ಟು ದಿಸ್ ಸೆಲ್ಫ್. ಓಕೆ, ಈ ಸೆಲ್ಫ್ ಇಸ್ ಜಸ್ಟ್ ಅ ಪಾಯಿಂಟ್ ಮಾಡ್ತಿರೋದು ಯಾವ ಆಬ್ಜೆಕ್ಟ್ಗೆ ನೀವು ರೆಫರ್ ಮಾಡ್ತಿದ್ದೀರಾ ಅಂತ. ಓಕೆ, ಸೊ ದಿಸ್ ಸೆಲ್ಫ್ ಇಸ್ ಪಾಯಿಂಟಿಂಗ್ ಟು ಇಮ್ರಾನ್. ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ದಿಸ್ ಸೆಲ್ಫ್ ಇಸ್ ಪಾಯಿಂಟಿಂಗ್ ಟು ರವಿ. ಓಕೆ, ಸೊ ಆಲ್ವೇಸ್ ಸೊ ಸೆಲ್ಫ್ ಇಸ್ ಅ ಡಿಫಾಲ್ಟ್ ಆರ್ಗ್ಯುಮೆಂಟ್ ವಿಚ್ ಯು ನೀಡ್ ಟು ಆಡ್ ಇಟ್. ಸೊ ವೆನ್ ಎವರ್ ಯು ಆರ್ ಕ್ರಿಯೇಟಿಂಗ್ ಅ ಮೆಥಡ್ಸ್ ಇನ್ಸೈಡ್ ದಿ ಕ್ಲಾಸ್. ರೈಟ್. ಸೊ ಇದ್ರ ಬಗ್ಗೆ ಇನ್ನೂ ತುಂಬ ಇದೆ, ವಿಲ್ ಗೋನ ಡಿಸ್ಕಸ್ ದಟ್ ಇನ್ ಡೀಟೇಲ್. ಬಟ್ ಈ ಸೆಷನಲ್ಲಿ ನಿಮಗೆ ಬೇಸಿಕ್ಸ್ ಅಂದರೆ ಕ್ಲಾಸ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಸೊ ನೀವು ಯಾವುದೇ ಪ್ರೋಗ್ರಾಮ್ನ ನೀವು ಕ್ಲಾಸಸ್ ಆಬ್ಜೆಕ್ಟ್ಸ್ ಮುಖಾಂತರ ಹಿಂಗೆ ಸಾಲ್ವ್ ಮಾಡೋದು. ಓಕೆ, ಮೆಥಡ್ಸ್ ಅಂದರೆ ಏನು, ಆಟ್ರಿಬ್ಯೂಟ್ಸ್ ಅಂದರೆ ಏನು, ಒಂದು ಸಿಂಪಲ್ ಕ್ಲಾಸ್ ಕ್ರಿಯೇಟ್ ಮಾಡಾದ್ಮೇಲೆ ಹಿಂಗೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದು, ಆ ಸಿಂಟ್ಯಾಕ್ಸ್ನ ಕಲ್ತ್ಕೊಳ್ಳೋಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇದನ್ನು ನಿಮ್ಗೆ ಬೇಸಿಕ್ ಗೊತ್ತಿತ್ತು ಅಂದರೆ ಕಾಂಪ್ಲೆಕ್ಸ್ ಥಿಂಗ್ಸ್ ಮುಂದೆ ಏನು ಬರ್ತವೆ, ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ದಟ್ ಇನ್ ವೆರಿ ಈಸಿ ಮ್ಯಾನರ್. ಓಕೆ, ಐ ಹೋಪ್ ದಿಸ್ ಇಸ್ ವೆರಿ ಸಿಂಪಲ್. ಸೊ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತಿದ್ದೀವಿ. ಓಕೆ, so this is what the syntax we have written. Okay, so we have written class name. Okay, ಇಲ್ಲಿ open and close bracket ಬರ್ತಿಲ್ಲ. Okay, so sorry, ಅದು ನಾನು ಮಿಸ್ಟೇಕ್ ಮಾಡಿದೆ. ಸೊ just colon and so you can write the statements. So object in create ಮಾಡ್ತಿಲ್ಲ, write the object name and we'll give this class name. Okay, so ಏನಾದರೂ arguments ಇದೆ ಗೋನ pass it. So ನಮ್ಮ ಹತ್ರ ಏನು arguments ಇಲ್ಲ ಇಲ್ಲಿ, can see. So when I created this, I don't have any arguments for my class right now. Okay, so but ಇದನ್ನ ಮೆಥಡ್ ಇಸ್ ಸೆಲ್ಫ್ ಅಂತ ಹೇಳ್ತೀನಿ. ಸೊ ದಿಸ್ ಸೆಲ್ಫ್ ಇಸ್ ಪಾಯಿಂಟಿಂಗ್ ಟು ದಿ ಆಬ್ಜೆಕ್ಟ್. ಓಕೆ, ಇದನ್ನು ನಿಮ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ ವಾಟ್ ಇಸ್ ಮೀನಿಂಗ್ ಆಫ್ ಪಾಯಿಂಟಿಂಗ್ ಟು ಆಬ್ಜೆಕ್ಟ್ ಅಂದರೆ, ಇನ್ನೂ ಹೋಲ್ಡ್ ಮಾಡ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಬಿಕಾಸ್ ಎಲ್ಲ ಕಾನ್ಸೆಪ್ಟ್ಸ್ ಒಂದೇ ಕ್ಲಾಸಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಓಕೆ, ಸೊ ಜಸ್ಟ್ ಹೋಲ್ಡ್ ಆನ್. ಸೊ ಬಟ್ ಇನ್ ಸಿಂಪಲ್ ಟರ್ಮ್ಸ್, ಸೊ ದಿಸ್ ಸೆಲ್ಫ್ ಇಸ್ ಪಾಯಿಂಟಿಂಗ್ ಟು ದಿಸ್ ಆಬ್ಜೆಕ್ಟ್. ಓಕೆ, ಸೊ ನೀವು ಯಾವ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಆ ಆಬ್ಜೆಕ್ಟ್ಗೆ ಅದು ಪಾಯಿಂಟ್ ಆಗ್ತಿದೆ. Okay, so this is what the meaning of self is. All right, so this is the basics of class 1. Okay, I can just say classes, intro to classes and objects. Okay, introduction to classes and objects. Okay, so next session we'll start typing the code. Okay, objects. All right, so this is all about class and objects. So see you soon in the next session.